ರಿಯಾಲಿಟಿ ಶೋ. ರಿಯಾಲಿಟಿ ಶೋ ಹಂಗೆ ಆಗ್ಬಿಟ್ಟಿದೆ. ಅದು ಒಂಥರ TRP ಗಿಮಿಕ್ ಇರ್ಬೋದಲ್ಲ. ಗಿಮಿಕ್ಕೆ ಯಾರಿಗಾದ್ರು ಒಂದು ಬಟ್ಟೆ ಹಾಕೊಳ್ಳೋಕೆ ಗತಿ ಇಲ್ಲದೆ ಇರ್ತಾರ. ನಾನು ಅಪ್ಪ ಅಮ್ಮನ ಜೊತೆ ಮಾತಾಡಲ್ಲ, ತುಂಬ ವರ್ಷದಿಂದ ಮನೇಲಿ ಟಚ್ ಎಲ್ಲ, ಮನೆಗೇನು ಕೊಡಲ್ಲ ಅಂತ ಅದಂತೂ ನಾನು ಇವತ್ತಿನವರೆಗೂ ನನಗೆ ಆಗ ಕಂಟೆಂಟ್ ಕಲಾವಿದ್ರು ಅಂತ ಏನಿರಲಿಲ್ಲ. ಆಗ ಕಲಾವಿದ್ರಷ್ಟೇ. ಅವನಿಗೆ ಎಲ್ಲದರಲ್ಲೂ ಸಾಮರ್ಥ್ಯ ಇರುತ್ತೆ, ಸ್ಕ್ರಿಪ್ಟ್ ನಾಲೆಡ್ಜ್ ಇರುತ್ತೆ, ಅಭಿನಯಿಸೋ ಸಾಮರ್ಥ್ಯ ಇರುತ್ತೆ. ಆ ಥರದ್ದೊಂದು ಇತ್ತು. ಇಡೀ ಕರ್ನಾಟಕಕ್ಕೆ ಕಾಗೆ ಹಾರಿಸ್ಬಿಟ್ಟ ದೊಡ್ಡ ದೊಡ್ಡ ಲೆವೆಲಲ್ಲಿ ಅಂತ ನೀವು ಇದು ಮಾಡಿದ್ರಿ. ಹೌದು. ನಮ್ದೇನು ಹೋಗ್ರಿ, ನಮಗಿಂತ 10ರಷ್ಟು ಚೆನ್ನಾಗಿ ಮಾಡೋರು ಇನ್ನೂ ಅವ್ರಿಗೆ ಅವಕಾಶನೇ ಸಿಕ್ಕಿಲ್ಲ ಅಂತ ಹೇಳ್ತಿರ್ತೀನಿ. ಸಿದ್ಧಿಸ್ಕೊಂಡವನು ಬೆಲೆ ಇಲ್ಲ, ಈಗ ಪ್ರಸಿದ್ಧಿ ಆದವನು ಬೆಲೆ. ರಿಯಾಲಿಟಿ ಶೋಗಳಲ್ಲಿ ಇದನ್ನ ಹೆಂಗೆ ತೋರಿಸ್ತಾರಂದ್ರೆ ಏನು ಕಣ್ಣೀರ ಧಾರೆ ಬೀಜ ಹಾಕ್ಬಿಟ್ಟು ನಿಜ ಬಿಡ್ತಾರೆ. ಹೌದೌದು ಅಲ್ವಾ? ನಾನು ಅದನ್ನೇ ಏನು ಹೇಳೋದು ಗೊತ್ತಾ, ಈ ರಿಯಾಲಿಟಿ ಶೋಗಳಲ್ಲಿ ಅಥವಾ ಸಿನಿಮಾ TV ಕಾರ್ಯಕ್ರಮಗಳಲ್ಲಿ ಅದು ಯಾವುದೇ ಚಾನಲ್ ಆಗಲಿ ಅಥವಾ ಯಾವುದೇ ಪ್ರೋಗ್ರಾಮ್ ಆಗಲಿ, ಏನು ದೇಶದಲ್ಲಿ ಎಲ್ಲೂ ಇಷ್ಟು ಕಷ್ಟಪಡೋರು ಯಾರೂ ಇಲ್ಲ ಅನ್ನೋದು ತೋರಿಸ್ತಾರೆ. ಮತ್ತು ಇದೊಂದು ತುಂಬ ಕೆಟ್ಟದ್ದು, ತುಂಬ ಬಡವರು, ಎಂಥದ್ದು ಇಲ್ಲೋ ಮರಾಯರ. ಇನ್ನೂ ಎಷ್ಟೋ ಜನ ಹಿಂಗೆ ಬದುಕ್ತಾ ಇರೋದು. ಅವರು ಹಂಗೆ ಬದುಕಬೇಕು ಕೂಡ ಅಲ್ವಾ. ನಾನು ಹೋಟೆಲೇ ಲೋಟ ತೊಳೆದೆ ಅಲ್ವಾ, ಇವತ್ತು ಲೋಟ ತೊಳೆಯೋರು ಯಾರು ಇಲ್ವಾ? ಇದ್ದಾರೆ. ಮತ್ತೆ ಇಲ್ಲಾಂದ್ರೆ ಕೆಲ್ಸಕ್ಕೆ ಬೇಕಲ್ಲ. ಕೆಲಸ ಇನ್ಯಾರು ಮಾಡ್ತಾರೆ? ಯಾರೊಬ್ರು ಮಾಡ್ಲೇಬೇಕದ. ನಾನು ಮಾಡಿದ್ದೇನೋ ಸಮಸ್ಯೆನ ನಿಮಗೆ, ಬೇರೆಯವ್ರು ಮಾಡಬಾರ್ದಾ? ಅಂದರೆ ಕಲಾವಿದನ ಆಗೋನು ಮಾಡಬಾರ್ದಾ? ಎಲ್ಲ ಏನೋ ಭಾಳ ಕಷ್ಟಪಟ್ಬಿಟ್ಟಿದ್ದಾನೆ ಅಂತ ಗಾರೆ ಕೆಲಸ ಮಾಡ್ತಿದ್ದ, ಅಯ್ಯೋ ಪಿಟ್ಕೊಂಡು ಇದೆತ್ತಿದ್ದ. ಮತ್ತೆ ಹೌದು ಕರೆಕ್ಟು, ಅದೆಲ್ಲ ಮಾಡ್ಕೊಂಡು ಮುಂದೆ ಗುರು ಅವ್ನು ಮಾಡ್ಕೊಂಡು ಬರುವಾಗ ಇದೆಲ್ಲ ಅವನು ಕಷ್ಟ ಅನ್ಕೊಂಡು ಮಾಡಿರಲ್ಲ, ಇದು ಜೀವನ ಅನ್ಕೊಂಡು ಮಾಡಿರ್ತಾನೆ. ಇನ್ನೊಂದು, ಅವನೀಗ ಸಿನಿಮಾಗೆ ಹೋಗ್ಬೇಕು ಅಂತ ಇದ್ದಲ್ಲೇ ಮಾತ್ರ ಇಷ್ಟೆಲ್ಲ ಅವ್ನು ಕಷ್ಟ ತಗೊಂಡಿರ್ತಾನೆ. ಇಲ್ಲಾಂದ್ರೆ ಅದು ಬಿಟ್ಟು ಬೇರೆ ಕೆಲಸ ಮಾಡ್ಬೋದಾಗಿತ್ತಲ್ಲ. ಆಮೇಲೆ ಕೆಲಸಗೋಸ್ಕರ ಅದೊಂದು ನಂದೆ ತಗಪ್ಪ, ರಂಗೋಲಿ ಮಾರಕ್ಕಿಂತ ಮುಂಚೆ ಇನ್ಶೂರೆನ್ಸ್ ಕಂಪ್ನಿಲಿ ಮ್ಯಾನೇಜರ್ ಆಗಿದೆ ನಾನು. ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಇನ್ಶೂರೆನ್ಸ್ ಸೇಲ್ ಮಾಡಬೇಕು ಮ್ಯಾನೇಜರು. ಅದು ಕೆಲಸ ಬಿಟ್ಟು ನಾನು ದಿಢೀರ್ನೆ ಈಗ ಮಾಟ್ರಿಮನಿ ಕೆಲಸ ಬಿಟ್ಟು ದಿಢೀರ್ನೆ ರಂಗೋಲಿಗೆ ಮಾರಕ್ಕೆ ಬಂದೆ. ಪಾಂಪ್ಲೆಟ್ಸ್ ಹಂಚೋದು, ಕ್ಯಾಟ್ರಿಂಗು, ಊಟ ಬಡಿಸೋದು, ಸತ್ತವ್ರ ಮನೆಗೆ ಮದುವೆಗೆಲ್ಲ ಊಟ ಬಡಿಸೋ ಕೆಲಸ. ಈ ಕೆಲಸಗಳು, ಸಣ್ಣ ಪುಟ್ಟ ಕೆಲಸಗಳು ಅದಕ್ಕಿಂತ ಮುಂಚೆ ದೊಡ್ಡ ದೊಡ್ಡ ಸಂಬಳ ತಗೋತಿದ್ದೆ. ನಂದೇ ತಾನೇ ತಪ್ಪು. ಹೌದು. ನಾನು ಬಿಟ್ಟೆ. ಏನಕ್ಕೆ ಬಿಟ್ಟೆ? ಗತಿಲ್ದೆಲ್ಲ ನನ್ನ ಗುರಿ ಅದಾಗಿತ್ತು. ಅದಕ್ಕೆ ಹಾಗೆ ಎಲ್ಲರೂ ಕೂಡ ಅಷ್ಟೇ, ಅವ್ರವ್ರ ಗುರಿ ಮುಟ್ಟೋ ತನಕ ಅದನ್ನು ಮಾಡ್ತಿರ್ತಾರೆ. ಅದನ್ನ ತಪ್ಪಲ್ಲ. ಅದು ಇಲ್ಲ, ಅದನ್ನ ಕಷ್ಟ ಇದೆ ಅಂತ ತೋರಿಸ್ಬೋದು. ಇವ್ರು ತುಂಬಾ ಈ ನಾಟಕೀಯವಾಗಿ, ತುಂಬಾ ನಾಟಕೀಯ. ಅದು ಒಂಥರ TRP ಗಿಮಿಕ್ ಇರ್ಬೋದಲ್ಲ. ಗಿಮಿ ಇರ್ಬೋದಲ್ಲ, ಗಿಮಿಕ್ಕೆ ಹಂಗ್ ತೋರಿಸಿದ್ರೆ ಜನಗಳು ಕರುಣೆಯಿಂದ ನೋಡ್ತಾರೆ. ಅವನ್ನ ಒಂಥರ ವಿಶೇಷವಾಗಿ ನೋಡಕ್ ಶುರು ಮಾಡ್ತಾರೆ. ಅವಾಗ ಸ್ವಲ್ಪ ಇನ್ನೂ ಇದಾಗುತ್ತೆ. ಹಂಗೆ ನೋಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಗಳಲ್ಲೂ ತುಂಬಾ ಕಷ್ಟಪಡ್ತಾ ಇರ್ತೀರಾ. ಅದನ್ನ ಅಟ್ಲೀಸ್ಟ್ ಅವ್ರು ಹೇಳ್ಕೊತಾವ್ರೆ, ನೀವು ಹೇಳ್ಕೊಳಕ್ಕೂ ಪ್ಲಾಟ್ಫಾರ್ಮ್ ಇಲ್ದಂಗೆ ಆಗಿರುತ್ತಲ್ಲ. ಎಷ್ಟು ಗಾರ್ಮೆಂಟ್ಸ್ ಇಲ್ವಾ ಈಗ, ಹೋಟೆಲ್ಸ್ ಇಲ್ವಾ, ಇಲ್ಲೆಲ್ಲ ಕೆಲಸ ಮಾಡ್ತಾ ಇರೋರು ಎಲ್ಲ ಥರದ ವರ್ಗದವ್ರು ಇಲ್ವಾ, ಕ್ಲೀನಿಂಗ್ ಮಾಡೋರು ಇಲ್ವಾ, ಸಪ್ಲೈ ಮಾಡೋರು ಇಲ್ವಾ, ಎಲ್ಲಿಲ್ಲ. ಒಂದು ಬಿಸ್ನೆಸ್ ಇದೆ ಅಂದಮೇಲೆ, ಒಂದು ವ್ಯವಹಾರ ಅಂತ ಇದೆ ಅಂದಮೇಲೆ ಅಲ್ಲಿ ಸಣ್ಣ ಸಣ್ಣ ಕೆಲಸ ಮಾಡೋರು, ಕಡಿಮೆ ಸಂಬಳಕ್ಕೆ ಕೆಲಸ ಮಾಡೋರು, ಕಷ್ಟಪಡೋರು ಇದ್ದೇ ಇರ್ತಾರೆ. ಆದರೆ ಈ ರಿಯಾಲಿಟಿ ಶೋಗಳಲ್ಲಿ ಅದೇ ದೊಡ್ಡ ವಿಶೇಷ. ಅಯ್ಯೋ ಪಾಪ ಇಲ್ಲಿ ನೋಡ್ತಿರ್ತಾರಲ್ಲ ಜನ, ಅವ್ರು ಇನ್ನೂ ಇರುವರ ಕಷ್ಟಪಡ್ತಿರ್ತಾರೆ. ಕಷ್ಟ ಪಡೋದು ದೊಡ್ಡದಲ್ಲ. ಅಂದರೆ ನೀನು ಆ ಕೆಲಸ ಮಾಡ್ಕೊಂಡು ಬಂದಿದೀಯ ಅಂತ ಸಿಂಪತಿಗೆ ಇಡಿಸ್ಕೊಳ್ಳೋದು ದೊಡ್ಡದಲ್ಲ. ನೀನು ಆ ಕಷ್ಟಪಟ್ಕೊಂಡು ಕೆಲಸ ಮಾಡಿದ ಮೇಲೂ ಕೂಡ, ನೀನು ಬೆಳೆದ ಮೇಲೂ ಕೂಡ ನಿಯತ್ತಾಗಿದೆಯಾ ಅನ್ನೋದು ಮುಖ್ಯ. TV ಬಂದ ತಕ್ಷಣ ಇವನು ಕಷ್ಟಪಟ್ಟಿದ್ದಾನೆ, ಇವನು ಸಪೋರ್ಟ್ ಮಾಡಿ, ಇವನು ಕಷ್ಟಪಟ್ಟಿದ್ದಾನೆ ಸಪೋರ್ಟ್ ಮಾಡಿ. ಪ್ರತಿಭೆ ಇದ್ದರೆ ಬೆಲೆ ಕೊಡಿ, ಒಳ್ಳೆ ಕೆಲಸ ಮಾಡಿದ್ರೆ ಬೆಲೆ ಕೊಡಿ. ಈಗ ಅಟ್ಲೀಸ್ಟ್ ಅದು ಆ ಸಿಂಪತಿ ಇದ್ರೇ ಈಗ ಎಲ್ಲ ಸೆಲೆಕ್ಟ್ ಆಗೋದು. ಮತ್ತು ಈಗ ನೀನು ಕಾಮಿಡಿ ಕಲಾವಿದಗಳು, ಅದು ಎಂಟ್ರಿ ಅಲ್ಲೆಂಗೆ ಸಿಗ್ತಾ ಅವಕಾಶ? ಅದೇ ಹಿಂಗೆ ರಂಗೋಲಿ ಮಾಡ್ತಿರೋ ಟೈಮಲ್ಲೇ ಸೀರಿಯಲ್ ಯಾವುದು ಆಡಿಷನ್ ಟ್ರೈ ಮಾಡ್ತಾ ಇದ್ನಲ್ಲ, ಆವಾಗ ನಮ್ಮ ಫ್ರೆಂಡ್ ಒಬ್ಬ ಆಡಿಷನ್ ನಡೀತಿದೆ ಅಂದ್ಬಿಟ್ಟು ಕಳಿಸ್ದ. ನೋಡಿ ಹಿಂಗೆ ಆಡಿಷನ್ ನಡೀತಿದೆ, ರಿಯಾಲಿಟಿ ಶೋ ಸ್ಟಾರ್ಟ್ ಆಗ್ತಿದೆ ಅಂತ. ಆ ರಿಯಾಲಿಟಿ ಶೋ ನಮ್ದು ಕಾಮಿಡಿ ಕಿಲಾಡಿಗಳು ಅಂತ ಹೆಸರಿರಲಿಲ್ಲ ಮೊದಲು. ಸೊ ಡ್ರಾಮಾ ಜೂನಿಯರ್ಸ್ ಆ ಶೋ ಮುಗಿತಾ ಇತ್ತು. ಆ ಮುಗಿಸೋಷ್ಟೊಳಗಡೆ ಡ್ರಾಮಾ ಸೀನಿಯರ್ಸ್ ಅಂತ, ಡ್ರಾಮಾ ಜೂನಿಯರ್ಸ್ ಬದಲಾಗಿ ಡ್ರಾಮಾ ಸೀನಿಯರ್ಸ್ ದೊಡ್ಡವ್ರಿಗೆ ಅಂತ ಮಾಡಿದರು, ನಮ್ಮ ಏಜವ್ರಿಗೆ. ಸರ್ ನಾವು ಹೋದೆ. ಅದಕ್ಕೆ ತುಂಬ ಕಷ್ಟಪಟ್ಟು ಆಯ್ಕೆ ಮಾಡಿದ್ರು. ಅಂದರೆ ಹಂಗೆ ತಿರುಗಿಸಿ ಹಿಂಗೆ ತಿರುಗಿಸಿ ತುಂಬ ಚೆನ್ನಾಗಿ ಆಡಿಷನ್ ಮಾಡಿದ್ರು. ಅಂದರೆ ನವರಸಗಳ ಆ್ಯಕ್ಟಿಂಗು, ನಾಟಕದಲ್ಲಿ ಹೆಂಗೆ, ಸಿನಿಮಾದಲ್ಲಿ ಹೆಂಗೆ, ರಿಯಾಲಿಟಿ ಶೋ ಹೆಂಗೆ, ಎಲ್ಲ ರೀತಿಯ ಭಾವನೆಗಳು, ಕಾಮಿಡಿ, ಮತ್ತು ಕನ್ನಡ ಭಾಷೆ ಚೆನ್ನಾಗಿ ಮಾಡಿದ್ವಿ. ಎಲ್ಲ ಥರದ ಆಡಿಷನ್ಗಳನ್ನು ನನಗೆ ತಗೊಂಡ್ರು. ಬೇರೆಯವ್ರಿಗೆ ಹೆಂಗೆ ಗೊತ್ತಿಲ್ಲ, ನನಗಂತೂ ತಗೊಂಡ್ರು. ಹಾಗೆ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಆಮೇಲೆ ಸೆಲೆಕ್ಟ್ ಆಗಿದ್ದೀರಾ ಅಂತ ಅಂದ್ಬಿಟ್ಟು
ಫೋನ್ ಬಂತು. ಇದು ಪ್ರಾಸೆಸ್ ಆಗ್ತೋಯ್ತು. ಅದಾದಮೇಲೆ ಸ್ವಲ್ಪ ತಿಂಗಳಾದ ತಕ್ಷಣ ಇಲ್ಲ ಇದು ಟೈಟ್ಲು ಚೇಂಜ್ ಇದೆ, ಕಾಮಿಡಿ ಕಿಲಾಡಿಗಳು ಅಂತ. ಇನ್ನು ನೀವು ಅದಕ್ಕೆ ಆ ಟೈಟ್ಲಲ್ಲಿ ಇರುತ್ತೆ, ಇದರಲ್ಲಿ ಜಾಸ್ತಿ ಕಾಮಿಡಿ ಥರನೇ ಇರುತ್ತೆ. ಹಾಗಾಗಿ ನೀವೊಂದು ಕೆಲಸ ಮಾಡಿ, ನೀವು ಒಂದು ಟ್ರೂಪ್ ಮಾಡ್ಕೊಂಡು ಒಂದು ಕಾಮಿಡಿ ಮಾಡಿಸ್ಬೋದಾ ಅಂತಂದರು. ಆಯಿತು, ಕಾಮಿಡಿನೂ ಅದಕ್ಕೂ ಕಾಮಿಡಿಗೆ ಸಂಬಂಧಪಟ್ಟಂಗೆ ತಿರ್ಗಾ ಕೊಟ್ಟೆ. ಅದಕ್ಕೂ ಆಯ್ಕೆ ಆಗಿದೆ, ಇದಕ್ಕೆ ಮತ್ತು ಕಾಮಿಡಿನೇ ಫುಲ್ ಜಾಸ್ತಿ ವೆರೈಟಿ ಮಾಡಿಸಿದ್ರು, ಮಾಡಿದೆ. ಕಾಮಿಡಿ ಎಲ್ಲ ಮಾಡಿದ್ಮೇಲೆ ಆಯ್ಕೆ ಆಯಿತು. ಬಿಡು ಇವನ್ನೆಲ್ಲ ಆಲ್ರೌಂಡ್ ಇದ್ದಾನೆ ಇವನು ಅಂದ್ಬಿಟ್ಟು ಎತ್ಕೊಂಡ್ರು. ಅದಾದಮೇಲೆ ಫಸ್ಟ್ ಎಪಿಸೋಡು ಶುರುವಾಯಿತು. ಆಮೇಲೆ ಸಂಬಳ, ಪೇಮೆಂಟು, ನಾನು ಮೊದಲೇ ಪರಿಸ್ಥಿತಿ, ತಂದೆ ತಾಯಿ ಎಲ್ಲ ನನ್ನ ಮೇಲೆ ಡಿಪೆಂಡು, ನನ್ನ ತಂಗಿ ಇನ್ನೂ ಮದುವೆ ಮಾಡಿಲ್ಲ, ಈ ಥರದ್ದೆಲ್ಲ ನಾವು ಮೊದಲು ಬಡತನ, ಬೇರೆಯವ್ರಿಗಿಲ್ಲ ಅಂತಲ್ಲ, ಎಲ್ರಿಗೂ ಇತ್ತು, ನನಗೂ. ಬಟ್ ಸೇಮ್ ಒಬ್ಬರು ಎಲ್ಲರೂ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಎಲ್ಲ ಯೋಚನೆ ಮಾಡಬೇಕಲ್ಲ ಆ ಪರಿಸ್ಥಿತಿಲಿದ್ದಾಗ ಕರೆದ್ರು. ಅಂದರೆ ಹೊಸ ಶೋ ಅವಕಾಶ ಕೊಡ್ತೀವಿ. ನಮ್ಗೆ ಅವಕಾಶ ಕೊಡೋದು ದೊಡ್ಡದಲ್ಲ, ನಮ್ಗೆ ಅವಕಾಶ ಸಿಗೋದೇ ದೊಡ್ಡದು, ದುಡ್ಡು ಸೆಕೆಂಡ್ರಿ ಅಂತ. ಆದ್ರೂ ಆಯ್ಕೆಯಾಗಿ ಅದು ಆಯಿತು ಮಾಡ್ತೀನಿ ಅಂತ ಒಪ್ಕೊಂಡೆ. ಅವರು ನಾನು ಮಾಡಲ್ಲ ಸರ್ ಅಂದ್ಬಿಟ್ಟಿದೆ ಕಾಮಿಡಿ ಕಿಲಾಡಿನ ಫಸ್ಟ್. ಅಂದರೆ ಮಾಡಲ್ಲ ಸರ್ ಅಂತಂದರೆ ನನಗೆ ಅದು ಟಿ ವಿ ನೋಡೋ ಅಭ್ಯಾಸ ಇಲ್ಲ ಮೊದಲಿಂದ. ಟಿ ವಿ ನೋಡೋ ಅಭ್ಯಾಸ ಆಗಲಿ, ನಾವೆಲ್ಲ ನೋಡ್ತಿದ್ವಿ ಆಗಲ್ಲ, ಜಾಸ್ತಿ ಟಿ ವಿ ನೋಡ್ತಿರ್ಲಿವಲ್ಲ, ಟಿ ವಿನೇ ಇರಲಿವಲ್ಲ ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ನಮ್ಮ ರೂಮ್ಗಳಲ್ಲಿ. ಆಮೇಲೆ ನೋಡಿದ ತಕ್ಷಣ ನಮಗೇನೋ ಒಂಥರ ನಾನು ಇಲ್ವಲ್ಲ ನಮ್ಗೆ ಹೊಟ್ಟೆ ಕಿಚ್ಚಾಗ್ತಿತ್ತು. ಅಂದರೆ ಹೊಟ್ಟೆ ಕಿಚ್ಚಂದರೆ ತುಡಿತ, ಹೊಟ್ಟೆ ಕಿಚ್ಚಲ್ಲ ತುಡಿತ, ನಾನು ಮಾಡ್ತಾ ಇಲ್ವಲ್ಲ, ನಾನು ಮಾಡಬೇಕು, ಅದಕ್ಕೆ ನೋಡ್ತಾ ಇರಲಿಲ್ಲ ಜಾಸ್ತಿ ಅವುಗಳನ್ನ. ಹಾಗಾಗಿ ನನಗೆ ಟಿ ವಿ ಹೆಂಗೆ ಐಡಿಯಾನೇ ಅಂತ ಗೊತ್ತಿಲ್ಲ. ರಿಯಾಲಿಟಿ ಶೋ ಇದರಲ್ಲಿ ಕ್ಲಿಕ್ ಆಗಿಬಿಟ್ರೆ ನನಗೊಂದು ಭವಿಷ್ಯ ಸಿಗುತ್ತೆ ಆ ಥರದ್ದೆಲ್ಲ ಲೆಕ್ಕಾಚಾರ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ನಾನು ಮಾಮೂಲಿ ಯಾವುದೋ ಈಗ ಎಷ್ಟೋ ಮಾಡ್ಕೊಬಂದಿದ್ದೆನಲ್ಲ ಮೊದಲು ಕಾಮಿಡಿ ಕಿಲಾಡಿಗಳು ಮುಂಚೆನೇ ನಾನು ಸಿನಿಮಾ ಸೀರಿಯಲ್ ಮಾಡಿದ್ದೆ, ಅವಾರ್ಡ್ ಮೂವಿಗಳೆಲ್ಲ ಮಾಡಿದ್ದೆ. ಸೊ ಆ ಥರನೇ ಇದೊಂದು ಯಾವುದೋ ಒಂದು ಭಾಗ ಇರಬೇಕು, ಪೇಮೆಂಟ್ ಸಿಗಲ್ವೇನೋ ಅದಕ್ಕೆ ಅಂತವ್ರೆ ಟಿ ವಿನಲ್ಲಿ, ಆ ಥರ ಅಂದ್ಕೊಂಡಿದ್ದೆ. ಆದರೆ ಅಲ್ಲೇನು ಅಂತಂದರೆ ಅವ್ರು ಹೇಳಿದ್ರು, ನಿಮ್ಮಿಂದ ನಮಗನ್ನ ಸತೀಶ್ ಸರ್ ಅಂತ ಇದ್ರು, ಗಡ್ಡ ಸತೀಶ್ ಅಂತ. ಅವರು ನಾನು ಸರ್ ಹಿಂಗೆ ಸರ್ ನನ್ನ ಕಷ್ಟ ಇದೆ, ಅಷ್ಟು ತಿಂಗಳೆಲ್ಲ ಅಲ್ಲಿ ಬಂದು ನಾನು ಮಾಡಿದ್ರೆ ನಂಗೆ ಊಟ ತಿನ್ನೋಕ್ಕೆ, ಆಫೀಸು ಮನೆ ನೋಡ್ಕೋಬೇಕು, ದುಡಿಮೆ ಇಲ್ಲ, ಅಲ್ಲಿಗೆ ಬರೋದಕ್ಕೆ ಬಸ್ ಚಾರ್ಜು ಆಗೋದಿಲ್ಲ ಸರ್, ನನ್ನ ಹತ್ರ ಕಷ್ಟ ಇದ್ದೀನಿ ಅಂತ ಹೇಳಿದೆ. ಇಲ್ಲಪ್ಪ ನೀನು ನಾನು ಅದಕ್ಕೇನಾದ್ರು ಸಣ್ಣ ಬೇಸಿಕ್ಕಾಗಿ ವ್ಯವಸ್ಥೆ ಮಾಡ್ತೀವಿ, ಹಂಗೆಲ್ಲ ಬಿಡ್ತೀನಿ ಆಗಲ್ಲ ಅಂತ ಹೇಳಬೇಡ, ನಿಮ್ಮಿಂದ ನಮ್ಗೆ ಅನ್ನ ಅಂತ ಅಂದರು. ಯಾರೋ ಫಸ್ಟ್ ವ್ಯಕ್ತಿ ನನಗೆ ಇವರಿಂದ ಅನ್ನ, ನಿಮ್ಮಿಂದ ನನಗೆ ಅನ್ನ ಅಂತವ್ರಲ್ಲ ಅಂತ ಸ್ವಲ್ಪ ಇಷ್ಟ ಆಯಿತು. ಓ ಇಷ್ಟೊಂದು ಡೌನ್ ಟು ಅರ್ತ್ ಇದ್ದಾರೆ ಪರ್ಸನ್, ಇಷ್ಟು ಅವ್ರ ಅಂಡರಲ್ಲಿ ನಾವು ಕೆಲಸ ಮಾಡಬೇಕು ಅಂಥದ್ರಲ್ಲಿ ಅವರೇ ಹಿಂಗೆ ಅಂತ ಇದ್ದಾರಲ್ಲ ಅಂದ್ಬಿಟ್ಟು ಖುಷಿ ಆಯಿತು. ಆಯ್ತು ಸರ್ ಅಂದ್ಬಿಟ್ಟು ಮಾಡಿದೆ. ಆವಾಗ ಸ್ವಲ್ಪ ಸಣ್ಣಗೆ ಬಸ್ ಚಾರ್ಜ್ ಎಲ್ಲ ವ್ಯವಸ್ಥೆ ಮಾಡ್ತಿದ್ರು. ಅಂದರೆ ವಾರಕ್ಕೊಂದಿಷ್ಟು 1 ಸಾವಿರ 2 ಸಾವಿರ ಅಲ್ಲೆಲ್ಲ ಖರ್ಚಿಗೆ ಇದು ಮಾಡಿಸ್ತಿದ್ರು, ನಡೀತಿತ್ತು. ಅಂದರೆ ಫಸ್ಟ್ ಮಾಡಿದ್ದು ಅದ್ರಲ್ಲಿ ಗಡ್ಡಪ್ಪಂದ ಪಾತ್ರ ಅಲ್ಲ, ಫಸ್ಟ್ ಗಡ್ಡಪ್ಪ, ಅವಾಗಿಂದ ಆ ಹೆಸರು ನಿನಗೆ. ಫಸ್ಟ್ ಎಪಿಸೋಡು ಗಡ್ಡಪ್ಪ. ಅದಕ್ಕಿಂತ ಮುಂಚೆ ಗಡ್ಡಪ್ಪನ ಜೊತೆ ಒಂದು ಸಿನಿಮಾನೇ ಮಾಡಿದ್ದೆ ನಾನು. ಅದೆಲ್ಲ ರಿಲೀಸ್ ಆಗಲಿಲ್ಲ, ಫೋಟೋ ಹಳೆ ಫೋಟೋ ಎಲ್ಲ ಇರಬೇಕು ಒಂದು. ಆ ಒಂದು ಪಾತ್ರನ ನಾನು ಮಾಡಿದೆ. ನನಗೆ ಅಲುಕ್ ಬುಲುಕಾಗಿ ಗಡ್ಡಪ್ಪ ಸಿಕ್ತು ಅಲ್ಲಿ. ನಾವೇನು ಕ್ರಿಯೇಟ್ ಮಾಡ್ಕೊಂಡು ಮಾಡಿದ್ದಲ್ಲ, ಕೊಟ್ಟಿದ್ದು ಗಡ್ಡಪ್ಪನ ಪಾತ್ರ ಮಾಡು ಅಂತ ಕೊಟ್ಟರು ಮಾಡಿದೆ. ಆದರೆ ಚೆನ್ನಾಗಿ ಬಂತದು, ಅದೇನೋ ಅವ್ರಿಗೆ ಇಷ್ಟ ಆಯಿತು, ಜನಗಳಿಗೆ ಇಷ್ಟ. ಒಂದಿಷ್ಟು ಗಿಮಿಕ್ಗಳಿರ್ತಲ್ಲ ರಿಯಾಲಿಟಿಗಳಲ್ಲಿ, ಆ ಜಡ್ಜಸ್ ಬಂದ್ಬಿಟ್ಟು ನಿನಗೆ ಬಟ್ಟೆನೇ ಇಲ್ಲ ನನಗೆ ಅಂತ ಬಟ್ಟೆ ಕೊಟ್ಟರು, ಜೊತೆಗೆ ಇದ್ದವಲ್ಲ ಅದೇನದು ನೀನೇ ಹೇಳು, ನೀನೇ ಹೇಳೋದ್ರ ಬಗ್ಗೆ. ಅದೇ ಈಗ ಒಬ್ಬ ಜಡ್ಜ್ ಬಂದು ನಿನಗೆ ಒಂದು ಬಟ್ಟೆ ಕೊಟ್ಟರು ನಿನಗೆ, ನನಗೆ ಹಾಕೊಳಕ್ ಬಟ್ಟೆ ಇಲ್ಲ, ತುಂಬಾ ಕಡು ಬಡತನ ಅಂತೇಳಿ. ನಾವು ಜೊತೆಗೆ ಇದ್ವಲ್ಲ ಅಲ್ಲಿವರೆಗೂ, ಅದೆಲ್ಲ ಏನದು? ಅದೆಲ್ಲ ನಿನಗೆ ಗೊತ್ತಿರುತ್ತೆ, ಯಾಕಂದ್ರೆ ನೀನು ರಿಯಾಲಿಟಿ ಶೋಗೆ ಮುಂಚೆನೂ ಇದೆಯಾ ನಂತರನೂ ಇದೆಯಾ, ನನ್ನ ಪರಿಸ್ಥಿತಿಗಳೆಲ್ಲ ಗೊತ್ತು. ಹೌದು, ಯಾರಿಗಾದರೂ ಒಂದು ಬಟ್ಟೆ ಹಾಕೊಳ್ಳೋಕೆ ಗತಿ ಇಲ್ಲದೆ ಇರ್ತಾರ? ಸಾಧ್ಯನೇ ಇಲ್ಲ. ಅದು ತೋರಿಸಿದ ತಪ್ಪು ಅಂತಲ್ಲ, ನನಗೆ ಗೊತ್ತಿಲ್ಲ ಅದು ಹೆಂಗೆ ಅಂತ. ನಾವೆಲ್ಲ ಇನ್ನೋಸೆಂಟ್ ಆ ಟೈಮಲ್ಲಿ, ರಿಯಾಲಿಟಿ ಶೋ ಹಿಂಗೆ ವರ್ಕ್ ಆಗ್ತಾವಂತ. ಓಕೆ, ಬಟ್ ಅಲ್ಲಿ ಟೆಲಿಕಾಸ್ಟ್ ಆದಮೇಲೆ ಗೊತ್ತಾಗೋದಲ್ಲ. ಟೆಲಿಕಾಸ್ಟ್ ಆದ್ಮೇಲೆ ಗೊತ್ತಾಗುತ್ತೆ. ಟೆಲಿಕಾಸ್ಟ್ ಆಗಕ್ಕಿಂತ ಮುಂಚೆ ಏನೋ ನಡೀತಿದೆ ಇದು ಪ್ರಪಂಚ ಅಂತ ಅನ್ಕೊಂಡಿರ್ತಾರೆ. ಆಮೇಲೆ ಒಂದು ನಮ್ಗೆ ಹೇಳಿಬಿಟ್ಟಿರ್ತಾರೆ, ಇದು ಏನೇ ಮಾಡಿದ್ರು ನಿಮ್ಮೊಳ್ಳೇದಕ್ಕೆ ಮಾಡಿರ್ತೀವಿ ಅಂತ ಹೇಳಿರ್ತಾರೆ, ನಮ್ಮೊಳ್ಳೇದಕ್ಕೆ ಮಾಡಿರ್ತೀವಿ ಅಂತ ಹೇಳಿರ್ತಾರೆ. ಹಾಗಾಗಿ ನಾವು ಸಹಿಸ್ಕೊಂಡು ಅದೇನು ತಪ್ಪಿಲ್ಲ. ಅವರವರ ಒಂದು, ಈಗ ನಾವು ಅವ್ರ ಅಂಡರಲ್ಲಿ ಕೆಲಸ ಮಾಡಬೇಕಾದ್ರೆ ಅವ್ರು ಏನು ಹೇಳಿದ್ರು ನಾವು ಒಪ್ಕೊಂಡು ಮನೇಲಿ ನೋಡಿದ್ರೆ ಉಗಿದ್ರು. ಅಲ್ಲ ಕಣ್ಲ, ಹೋಗಿ ಬಟ್ಟೆಗೆ ಗತಿ ಇಲ್ಲ ಅಂತ ಹೇಳಿಸ್ಕೊಂಡಿದೆಯಲ್ಲ ನಿನಗೆ, ಓಕೆ ಬಡವರು ಅಂತ ಹೇಳಿಸ್ಕೊಂಡ್ರೆ ತಪ್ಪಿಲ್ಲ. ಆದರೆ
ಬಟ್ಟೆನೇ ಗತಿ ಇಲ್ಲ, ಅವ್ರ ಹತ್ರ ಈಸ್ಕೊಂಡು ಹಾಕೋಬೇಕು ಇವೆಲ್ಲ ಬೇಕಿತ್ತೇನಾ, ಇದೆಲ್ಲ ಶೋಗಳಲ್ಲಿ ಬೇಕಿತ್ತಾ, ಟಿ ವಿನಲ್ಲೆಲ್ಲ ತೋರಿಸಿ ಇಡೀ ಜನ ಎಲ್ಲ ನೋಡ್ಬೇಕು ಬೇಕಿತ್ತಾ ಅಂತ ಅವ್ರ ದೃಷ್ಟಿ. ಅಂದ್ರೆ ಬೇರೆಯವ್ರು ನೋಡಿದ್ರೆ ಓಕೆ, ಈ ಊರಲ್ಲಿ ನಿಮ್ಮ ಅಪ್ಪ ಅಮ್ಮ ಗೊತ್ತಿರುತ್ತೆ ಎಲ್ರು ಅಂದ್ರೆ ಊರಲ್ಲೆಲ್ಲ ಆಡ್ಕತ್ತೆ ಇದು ಹೆಂಗೆ ಇರ್ತಾನೆ ಅಂತ. ಹೌದು. ಅಂದರೆ ಮನುಷ್ಯನಿಗೆ ಈಗ ನಾನು ಕೆಲಸ ಮಾಡ್ಕೊಂಡು ಬಂತಿದ್ದೀನಿ, ನನ್ನ ಇಷ್ಟರೆಲ್ಲ ಈಗ ಹೇಳಿದೆ, ಅಲ್ಲೆಲ್ಲ ನನಗೆ ಒಂದು ಶರ್ಟ್ ತಗೊಳಕ್ಕಾಗ್ತಿರ್ಲಿ, ಒಂದು ಬಟ್ಟೆ ತಗೊಳಕ್ಕಾಗ್ತಿರ್ಲಿಲ್ಲ. ಅದು ಕಷ್ಟ ಅಲ್ಲ, ಹಂಗೆ ತೋರಿಸೋದ್ರಿಂದ ಅವ್ರಿಗೇನೋ ಒಂದು ಲಾಭ ಸಿಗುತ್ತೆ, ಅವ್ರಿಗೊಂದು ಏನೋ ಒಂದು ನನಗೂ ಹೈಪ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಮಾಡಿದ್ರು. ನಾವು ವಿರೋಧಿಸೋಕ್ಕಾಗಲ್ಲ, ನನಗೆ ಅವಕಾಶ ಬೇಕಲ್ಲ ಆ್ಯಕ್ಟಿಂಗ್, ನಾನು ಹೆಂಗೆ ವಿರೋಧಿಸ್ಲಿ? ಅವ್ರು ನಮ್ಗೆ ಮುಂಚೆನೇ ಹೇಳ್ಕೊಟ್ಟಿರ್ತಾರೆ, ಒಂದಿನ ಮುಂಚೆನೇ ನಾಳೆ ಏನು ನಡೆಯುತ್ತೋ ಅದನ್ನು ಸುಮ್ಮನೆ ಅದು ಹಂಗೆ ಬಿದ್ದುಬಿಡು ಅಂತ ಹೇಳ್ಕೊಟ್ಟಿರ್ತಾರೆ. ಓಕೆ. ನಾಳೆ ಏನಾರು ಹಂಗೆ ಹೇಳ್ಕೊಟ್ಟಿದ್ರು ಫಸ್ಟ್ ಅಂದರೆ ಎಪಿಸೋಡಲ್ಲಿ. ಈಗಲೂ ಹಂಗೇನೆ ಎಷ್ಟೋ ಎಪಿಸೋಡ್ಗಳು ಹಂಗೇನೆ. ಆಮೇಲೆ ಟೆಲಿಕಾಸ್ಟ್ ಆದ್ಮೇಲೆ ಗೊತ್ತಿರುತ್ತೆ ಇಷ್ಟೊಂದು ತದ್ವಿರುದ್ಧವಾಗಿರುತ್ತಾ ಇದು. ಅಂದ್ರೆ ಒಂದಿಷ್ಟು ಅಪೋಸಿಟ್ ನಿಂಗೆ ಬಂದ್ಬಿಡ್ತವಲ್ಲ ಕಮೆಂಟ್ಸ್ಗಳು ಬಂದಾಗ ನಮಗೆ ಇದೆಲ್ಲ ಬೇಕಿತ್ತ ನನಗೆ ಅಂತ ಅನಿಸುತ್ತೆ. ಆಮೇಲೆ ಇಲ್ಲ ಅದನ್ನ ವಿರೋಧಿಸಿದ್ರೆ ನಮ್ಗೆ ಅವಕಾಶನೇ ಮಿಸ್ ಆಗುತ್ತಲ್ಲ, ಅದು ಅಲ್ವಾ. ಇದಕ್ಕೆಲ್ಲ ಬದ್ಧರಾಗಿರ್ಬೇಕು ಅಂತ. ಆಮೇಲೆ ಇನ್ನೊಂದು ಹೇಳಿದ್ರಲ್ಲಪ್ಪ, ಅದೇ ಏನು ಅಪ್ಪ ಅಮ್ಮನ ಜೊತೆ ಮಾತಾಡಲ್ಲ, ತುಂಬ ವರ್ಷದಿಂದ ಮನೇಲಿ ಟಚ್ ಎಲ್ಲ, ಮನೆಗೇನು ಕೊಡಲ್ಲ ಅಂತ. ಅದಂತೂ ನಾನು ಇವತ್ತಿನವರೆಗೂ ನನಗೆ ಅದು ಮಾಡಿರೋದು, ಅದು ಎಡವಟ್ಟು ನನಗೆ ಇವತ್ತಿನವರೆಗೂ ಭಾಳ ಒಂಥರ ಯಾರ ಮೇಲೆ ಕೋಪ ಮಾಡ್ಕೊಳ್ಳೋದು. ಚಾನಲ್ ಅನ್ನೋದು ಒಂದು ವ್ಯಕ್ತಿ ಅಲ್ಲ, ಅಥವಾ ಒಂದು ಟೀಮ್, ಅದು ವರ್ಕ್. ಯಾರ ಮೇಲೆ ಕೋಪ ಮಾಡ್ಕೊಳಕ್ಕಾಗ್ತದೆ? ಚಾನೆಲ್ ಮೇಲೆ ಕೋಪ ಮಾಡ್ಕೊಳಕ್ಕಾಗಲ್ಲ, ಡೈರೆಕ್ಟರ್ ಮೇಲೆ ಕೋಪ ಮಾಡೋಕ್ಕಾಗಲ್ಲ, ಸ್ಕ್ರಿಪ್ಟ್ ರೈಟರ್ ಕೋಪ ಮಾಡ್ಕೊಳಕ್ಕಾಗಲ್ಲ, ಆ್ಯಂಕರಿಂಗ್ ಅಂತೂ ಪಾಪ ಅವ್ರು ತುಂಬ ಒಳ್ಳೆಯವರು, ಆ್ಯಂಕರ್ ಮೇಲೆ ಏನೂ ಮಾಡೋಕ್ಕಾಗಲ್ಲ. ಯಾರ ಮೇಲೆ ಕೋಪ ಮಾಡ್ಕೊತೀಯ? ಅಥವಾ ಜಡ್ಜ್ ಮೇಲೆ ಕೋಪ ಮಾಡ್ಕೊಳಕ್ಕಾಗಲ್ಲ. ಅವ್ರಿಗೂ ಕಿವಿಗೆ ಬಿದ್ದಿರುತ್ತೆ ಮಾಡಿರ್ತಾರೆ, ಇವ್ರಿಗೂ ಕಿವಿಗೆ ಬಂದಿರುತ್ತೆ ಮಾಡಿರ್ತಾರೆ. ಯಾರಿಂದ? ಆ ಕಿವಿಗೆ ಬೆಳೆಸಿದ್ದು ಯಾರು, ಅಥವಾ ಸ್ಕ್ರಿಪ್ಟ್ ಬರ್ದಿರೋ ಯಾರು, ಅಥವಾ ಹೆಂಗಾಯ್ತು ಅಂತ ಗೊತ್ತಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ನನ್ನ ತಂಗಿ ರಿಯಾಲಿಟಿ ಶೋಗೆ ಬಂದಿದ್ಲು. ಸರ್ ಇವನು ಊರಿಗೆ ಬರಲ್ವಲ್ಲ ಸರ್, ನಾನು ಆ್ಯಕ್ಚುಲಿ ಊರಿಗೆ ಹೋಗಲ್ವಲ್ಲ, ಒಂದೊಂದ್ಸಲ ರೆಗ್ಯುಲರ್ಗೆ ಹಬ್ಬ ಇತ್ತು, ಆ ಟೈಮಲ್ಲಿ ಹಬ್ಬಕ್ಕೆ ಹೋಗಿರಲಿಲ್ಲ ನಾನು. ಅದಕ್ಕೆ ಅವಳು ತಮಾಷೆಗೆ ಅಲ್ಲಿದ್ದಾಗ ಇವನು ಊರಿಗೆ ಬರಲ್ಲ ಅಂತಾನೆ ನೋಡಿ ಸರ್ ಅಂದ್ಲು. ಪಾಪ ಅವಳು ಅಷ್ಟೇ ಅಂದಿದ್ದು, ಅವಳೇನು ತುಂಬ ಹೇಳಿಲ್ಲ. ಅದನ್ನು ಅದು ಹೆಂಗೆ ಅರ್ಥ ಮಾಡ್ಕೊಂಡ್ರೋ ಗೊತ್ತಿಲ್ಲ, ಕನ್ವರ್ಟ್ ಆಗಿದೆ, ಹಿಂಗೆ ಕಿವಿಗೆ ಹೋಗಿರುತ್ತೆ ಜಗಣ್ಣಂಗೆ, ಸರಿ ಈ ಥರ ಅಂತ ಅವ್ರು ಹೇಳ್ತಾರೆ. ಅವ್ರು ಹಂಗೆ ಅನ್ಕೊಂಡಿರ್ತಾರೆ, ಬಟ್ ಅದು ವಾಸ್ತವ ಅಲ್ಲ. ಯಾರನ್ನು ಬ್ಲೇಮ್ ಮಾಡೋಕ್ಕಾಗುತ್ತೆ? ನಾವು ಬಲಿಯೋದು ಅಷ್ಟೇ. ಈಗ ತಂದೆ ತಾಯಿ ನೋಡ್ಕೊಳ್ಳಲ್ವಂತೆ, ಊರಿಗೆ ಹೋಗ್ತಾ ಇಲ್ವಂತೆ, ಬಿಟ್ಬಿಟ್ಟಿದೆಯಂತೆ ಅಂತ ಹಂಗೆ ಮಾತಾಡಿದಾಗ ಅದು ಟಿ ವಿನಲ್ಲಿ ಕೇಳೋ ಆಡಿಯನ್ಸ್ಗೆ ಬೇರೆ ಥರ ಅನಿಸುತ್ತೆ. ಅದು ಅಂದರೆ ಅದಕ್ಕೆ ಬುದ್ಧಿವಾದಗಳು ಹಿಂಗೆ ಬಂದಾಗ. ಆಮೇಲೆ ಅದಕ್ಕಿಂತ ಎಲ್ಲಕ್ಕಿಂತ ಆಶ್ಚರ್ಯ ಏನು ಅಂದರೆ, ನಾನು ನನ್ನ ತಂದೆ ತಾಯಿ ಇದುವರೆಗೂ ಒಂದು ಆ ಥರ ಜಗಳನೇ ಆಡಿಲ್ಲ. ಅಲ್ಲ, ನಾನು ಇನ್ನೂ ಜೊತೆ ಖುಷಿಯಾಗಿ ಊರಿಗೆ ನಾನು ನೀನು ಎಷ್ಟೋ ಸಲ ಊರಿಗೆ ಹೋಗಿದ್ದೀವಿ, ಮಾತಾಡ್ಸ್ಕೊಂಡು ಚೆನ್ನಾಗಿ ಮಾಡಿದ್ದೀವಿ. ನಮ್ಮೂರಿಗಿಂತ ಜಾಸ್ತಿ ನಿಮ್ಮೂರಿಗೆ ಹೋಗಿದ್ದೀವಿ. ನಮ್ಮೂರು ದೂರ, ಇಲ್ಲೇ ಅಲ್ವಾ, 105 ಕಿಲೋಮೀಟರ್ ಬೈಕಲ್ಲಿ ಹೋಗ್ತಾ ಇದ್ವಿ. ಒಳ್ಳೆ ಚೆನ್ನಾಗಿ ಊಟ ಮಾಡ್ಕೊಂಡು ತಿನ್ಕೊಂಡು ಆಟ ಆಡ್ಕೊಂಡು ಹೆಂಗೆ ಬರ್ತಿದ್ವಿ ಅಲ್ವಾ. ನನ್ನ ಅದು ನೋಡಿದಾಗ ಇದೇನಪ್ಪ ಹಿಂಗೆಲ್ಲ ತೋರಿಸ್ತಾರೆ ಅಂತ ಅದು ಆಶ್ಚರ್ಯ. ನಮ್ಮ ಮನೆಯೇ ಕೇಕೆ ಹಾಕೊಂಡು ನಗ್ತಾ ಇದ್ರು. ನಮ್ಮ ಸ್ವಂತ ನಮ್ಮ ಅಪ್ಪ ಅಮ್ಮ ಅವರು ಇವರೆಲ್ಲ ನಗ್ತಾ ಇದ್ರು. ನೋಡೋ ನಿನಗೆ ಆಗ್ಬೇಕಾದ ಹಿಂಗೆ ಹೋಯ್ತಿಯಾ ಟಿ ವಿ ಇಂಡಸ್ಟ್ರಿ, ಫಿಲಮ್ ಆ್ಯಕ್ಟಿಂಗ್ ಬೇಡ ಅಂದ್ರೆ ನೀವೇ ಹಿಂಗೆ ಅನ್ಬೋಸ್ ಅಂತ ನಗ್ತಾರೆ, ರೇಗಿಸ್ತಾ ಇದ್ರು ನಮಗೆ. ಅಂದರೆ ಅವ್ರಿಗೆ ಟೆಲಿಕಾಸ್ಟಿಂಗ್ ಆದ್ಮೇಲೆ ಹಂಗೆ ಬರುತ್ತದು. ಆಮೇಲೆ ನಾನು ಹೇಳಿದ್ದೀನಿ ನಾನು ಏನಂತ, ಇಲ್ಲ ನಾನು ಹೋಗ್ತೀನಿ ಅವಾಗ ಆ ಥರ ಏನಿಲ್ಲ, ನಾನು ನೋಡ್ಕೊತೀವಿ, ನಾವು ಚೆನ್ನಾಗೇ ಇದ್ದೀವಿ. ಈಗ ಯಾವುದೋ ಒಂದು ಲೇಟೆಸ್ಟ್ ಹಬ್ಬಕ್ಕೆ ಹೋಗಿಲ್ಲ ಅಂದ್ಬಿಟ್ಟು ಅವಳು ಹಂಗೆ ಹೇಳಿದ್ವಿ ತಮಾಷೆಗೆ. ನೀವು ಹಂಗೆ ತಿಳ್ಕೊಬೇಡಿ, ನಮ್ಮ ಅವಳ ಬಾಂಡಿಂಗ್ ಆಗಿದೆ ಅದೇ ಅದು ಹೇಳ್ರಿ. ಅದನ್ನು ಕಟ್ ಮಾಡಿಬಿಟ್ಟವ್ರೆ, ಅದನ್ನು ಹೇಳೇ ಇಲ್ಲ, ಅದನ್ನು ಹಾಕೇ ಇಲ್ಲ. ಓಕೆ ಏನು ಎಡಿಟಿಂಗಪ್ಪ ಇದು ಅಂತ ನನಗೆ ಏನು ಹಿಂಗೆ ಆಗ್ತಿದೆಯಲ್ಲ ಅನ್ಸ್ಬಿಡ್ತು. ಈ ಜನಗಳನ್ನ ಮೀಟ್ ಮಾಡಕ್ಕೆ ಹೋಗ್ತಿದಲ್ಲ, ಯಾವ್ದಾರ ಶೋಗಳು, ಈಗ ಪಬ್ಲಿಕ್ ಕಾರ್ಯಕ್ರಮಗಳಿದ್ದಾಗ, ಅಥವಾ ಅಭಿಮಾನಿಗಳು ಅಂತ ಮೀಟ್ ಆಗ್ತಿದ್ರಲ್ಲ, ಅವಾಗ ನನಗೆ ಅದರ ಎಫೆಕ್ಟ್ ಗೊತ್ತಾಯ್ತು. ಏನಂತ, ಈಗ ತಂದೆ ತಾಯಿ ನೋಡ್ಕೊತಾ ಇದೆಯೇನಪ್ಪ, ಊರಿಗೆ ಹೋಗ್ತಾ ಇದೆಯಾ, ಹೌದಾ, ಈ ಥರ ದೇವರಾಣೆ ನನಗೆ ಅದನ್ನು ಜೀರ್ಣಿಸ್ಕೊಳ್ಳೋಕ್ಕೆ ಒಂದೊಂದ್ಸಲ ಇದಾಗುತ್ತೆ. ಹೆಂಗೆ ಕಿತಾಪತಿ ಮಾಡ್ತಾರಪ್ಪ ಇವರು ಕೆಲವು ಜನ ಅಂತ. ಒಂದು ಕಡಿಮೆ ಅಂದರೆ ಒಂದು 25-30 ಜನ ನನಗೆ ಲೇಡೀಸ್ಗಳು ಅವ್ರು ಇವರೆಲ್ಲ ಕೇಳ್ತಾರೆ, ಜನಗಳು ನಮಗಿಂತ ಹಿರಿಯರು ಅವರೆಲ್ಲ, ಈಗ ಹೋಗ್ತಾ ಇದೆಯೇನಪ್ಪ ಊರಿಗೆ, ನೋಡ್ಕೊತಾ ಇದೆಯಾ ಅಪ್ಪ ಅಮ್ಮನ, ನೋಡ್ಕೋಬೇಕು ಕಣ್ರಪ್ಪ, ನೀವು ಒಳ್ಳೆ ಕಲಾವಿದ, ಅದು ಮಾಡು. ನಾನು ಹೆಂಗೆ ಹೇಳಲಿ, ನಾನೇನಿಲ್ಲ ಇದ್ದದ್ದು ಇದ್ದಂಗೆ ಹೇಳ್ತೀನಿ, ಅದೆಲ್ಲ ತೋರಿಸಿದ್ದು ನಂಬಕೋಬೇಡಿ ಅಂತೀನಿ. ನಮ್ಮ ಮನೇಲಿ ಹಂಗಿಲ್ಲ, ಸೀರಿಯಸ್ ಆಗಿ ತಗೊಂಡಿಲ್ಲ, ಬೇರೆಯವ್ರು ಸೀರಿಯಸ್ ಆಗಿ ತಗೋತಾರೆ, ಓ ಇವ್ರು ಹಿಂಗೆ ಅಂತ. ಅದರಿಂದ ನಮಗೆ ಒಂದು ಒಂಥರ ಇದಾಗುತ್ತೆ. ಹಂಗೆ ಮಾಡಬಾರ್ದು, ಇಲ್ಲದೇ ಇರೋದೆಲ್ಲ ಮಾಡಬಾರ್ದು. ಅಂದರೆ ಇದೆಲ್ಲ ಒಂದು ರೀತಿ ರಿಯಾಲಿಟಿ ಶೋ. ರಿಯಾಲಿಟಿ ಶೋ ಹಂಗೆ ಆಗ್ಬಿಟ್ಟಿದೆ. ರಿಯಾಲಿಟಿ ಶೋನಲ್ಲಿ ಹಂಗೆ ಆಗ್ಬೋದು, ಬಟ್ ಅದರಲ್ಲಿ 100 ಜನ ಇರ್ತಾರೆ, ಯಾರು ಏನು ಬ್ಲೇಮ್ ಮಾಡ್ತೀಯ? ಅದನ್ನು ಎಂಕ್ವೈರಿ ಮಾಡ್ಕೊಂಡು ಇನ್ವೆಸ್ಟಿಗೇಟ್ ಮಾಡ್ಕೊಂಡು ಇದು ಮಾಡೋಕ್ಕೂ ಆಗಲ್ಲ.
ಬೇರೆ ವಿಚಾರದಲ್ಲೆಲ್ಲ ಅವ್ರು ನಮ್ಗೆ ಅನ್ನ ಕೊಟ್ಟಿದ್ದಾರೆ. ಇವತ್ತಿನವರೆಗೂ ಅನ್ನ ದುಡಿತಿದ್ದೀವಿ ಏನೋ ಒಂದು ಅಷ್ಟಪಷ್ಟು, ತುಂಬ ಪೀಕ್ ಲೆವೆಲ್ ಇಲ್ಲದೆ ಇರ್ಬೋದು, ಆದರೆ ಅಷ್ಟೋ ಇಷ್ಟೋ ಒಂದು ಸ್ವಲ್ಪ ದುಡಿತಿದ್ದೀವಿ, ಕನ್ನಡಿ ಯಾರೋ ಗುರುತಿಸ್ತಾರೆ, 4 ಅವಕಾಶಗಳು ಕೊಡ್ತಾರೆ ಅಂದರೆ ಅದಕ್ಕೆ ದೇವರೇ ಅದು ಕಾಮಿಡಿ ಕಿಲಾಡಿಗಳು ಅವಕಾಶನೇ ನಮಗೆ ಆಗಿರೋದು. ಇನ್ನೊಂದು ಸತ್ಯ ಏನಂದರೆ ಕಾಮಿಡಿ ಕಿಲಾಡಿಗಳು ಏನು ಫಸ್ಟ್ ಸೀಸನ್ ಬಂತಲ್ಲ, ಸಿಕ್ಕಾಪಟ್ಟೆ ಹೈಪ್ ಇತ್ತು, ಅಂದರೆ ಸಖತ್ ಒಳ್ಳೆ TRP ಕೊಟ್ಟಿತ್ತು. ಜನರು ನಾವೇ ನೋಡಿದ್ವಿ. ಸ್ಕಿಟ್ಗಳು ಸಖತ್ತಾಗಿ ಬರ್ತಾ ಇತ್ತು. ನೀನು ಮಾಡಿದ್ದು ಕಬಾಲಿ ಅಂತರೂ ಅದು ಅಲ್ಟಿಮೇಟ್ ಅದು. ಅದು ಮತ್ತು ಶಿವಣ್ಣ ನಿಮ್ದೆಲ್ಲ ಚೆನ್ನಾಗಿ ಬರ್ತಾ ಇತ್ತು. ಬಟ್ ಬರ್ತಾ ಅದು ಬೇರೆ ಮಜಲ್ಗೆ ಹೋಗ್ಬಿಡ್ತದು. ಡಬಲ್ ಮೀನಿಂಗು ಅತಿ ಆಗ್ಬಿಡ್ತೇನಪ್ಪ. ಅದು ನಮ್ದ್ರಲ್ಲೂ ಇತ್ತು, ಬಟ್ ಅದೊಂಥರ ಊಟಕ್ಕೆ ಉಪ್ಪಿನಕಾಯಿ ಥರ ಇತ್ತು, ಒಂಥರ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಅನ್ನೋ ಥರದ್ದು ಹೆಚ್ಚಿಗೆ ಇತ್ತು. ಆ್ಯಕ್ಚುಲಿ ನಿಜ ಹೇಳ್ಬೇಕು ಅಂದರೆ ನಮ್ಮ ಮನಸ್ಸಲ್ಲಿ ಈ ಥರದ್ದೆಲ್ಲ ಡೈಲಾಗ್ ಹೇಳ್ಬೇಕು ಅಂತ ಅನ್ನಿಸ್ತಿತ್ತು. ಆಮೇಲೆ ಹೋಯ್ತಾ ಪರವಾಗಿಲ್ಲ ಮಾಡ್ಬೋದು ಅಂತ ಅನ್ನೋ ಥರ ಇದಾಯಿತು, ಮಾಡಿಸ್ತಿದ್ರು. ಅಂಥದ್ರಲ್ಲಿ ಈಗ ಬರೋವಂಥವು ನೋಡ್ಬಿಟ್ರೆ ಡಬಲ್ ಮೀನಿಂಗ್ ಓವರ್ ಅನ್ನೋದು ಒಂದಾದರೆ, ಮತ್ತು ಬೇರೆ ಇದೆಲ್ಲ ಕಾಮಿಡಿನ ಅನ್ನೋ ಥರದ್ದು, ಮತ್ತು ಇದೆಲ್ಲ ಏನು ಕಾಮಿಡಿ ಮಾಡೋದು ಸಲುವಾಗಿ ಇಷ್ಟೆಲ್ಲ ಯಾಕೆ ತೋರಿಸ್ಬೇಕು ಅಂತ ಅನ್ನೋ ಥರ ಬಂದು ನಾನು ಅದನ್ನು ಮಾಡಿದ್ದೀನಿ. ಒಬ್ಬ ಕಲಾವಿದನಾಗಿ ನನ್ನ ಕರ್ತವ್ಯ, ನಾನು ಏನು ಮಾಡೋಕ್ಕ, ನಮ್ಮ ದುಡಿಮೆ ಮತ್ತು ನಮ್ಮ ಒಂದು ಪರಿಸ್ಥಿತಿಗಳು, ಹೌದು, ಮತ್ತು ನಮ್ಗೆ ಅನ್ನ ಹಾಕಿರೋರಿಗೆ ಗೌರವ, ಹಾಗಾಗಿ ಅದನ್ನು ಮಾಡ್ಕೊಳ್ತಾ ಎಷ್ಟು ಅದನ್ನು ಬಂದರೆ ಈ ಕಡೆ ಕಾಪಾಡ್ಕೋಬೇಕು, ಈ ಕಡೆ ಮಾಡಬೇಕು ಅನ್ನೋ ಥರದ್ದು ನಾನು ಟ್ರೈ ಮಾಡಿದ್ದೀನಿ. ಈಗ ನೀನು ಡಬಲ್ ಮೀನಿಂಗ್ ಮಾಡು, ಅದಕ್ಕದು ಬೇರೆ ಪ್ಲಾಟ್ಫಾರ್ಮ್ಗಳಿದೆ. TV ಅಂದರೆ ಏನು ಗೊತ್ತಾ, ಒಂದು ಮನೇಲಿ ಇರೋದು, ಮನೇಲಿ ಮಕ್ಳು ಇರ್ತಾಳೆ, ಅಜ್ಜಿ ಇರ್ತಾರೆ, ಮಕ್ಕಳುಗಳಿರ್ತವೆ, ಎಲ್ಲ ಫ್ಯಾಮಿಲಿ ಇರುತ್ತಲ್ಲ, ಹಂಗೆ ನೋಡ್ತಿರ್ತೀವಿ. ನೀನು ಅದಕ್ಕೆ ಅಂತ ಸಪ್ರೇಟ್ ಪ್ಲಾಟ್ಫಾರ್ಮ್ಗಳಿದೆ ನಿನಗೆ. ಈಗ ಸಿನಿಮಾಗೆ ಹೋದ್ರೆ ದುಡ್ಡು ಕೊಟ್ಟೋಗಿರ್ತೀವಿ, ಅಲ್ಲಿ ಇರುತ್ತೆ ಸರ್ಟಿಫಿಕೇಟು ಅಂತ. ಹೌದು, ನಿಮ್ಗೆ ಗೊತ್ತಿರುತ್ತೆ ಇದು ಸ್ವಲ್ಪ ಬೇರೆ ಥರ ಸಿನಿಮಾ ಅಂದ್ರೆ ಡಬಲ್ ಮೀನಿಂಗ್ ಇರುತ್ತೆ, ರಕ್ತ ಇರುತ್ತೆ, ಸ್ವಲ್ಪ ಜಾಸ್ತಿ ವೈಲೆಂಟ್ ಇರುತ್ತೆ ಅಂತ ನಿನ್ಗೆ ಅಲ್ಲಿ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಟಿವಿಲಿ ಹಂಗಲ್ವಲ್ಲ, ನಿನ್ನ ಮನೇಲಿ ಎಲ್ಲ ಕೂತ್ಕೊಂಡು ನೋಡಿರ್ತೀವಿ. ಸಡನ್ ಆಗಿ ಏನೋ ಆ ಥರ ಬಂದಾಗ ಅದು ಚಿಕ್ಕ ಮಕ್ಕಳಿಗೂ ಅರ್ಥ ಆಗಲ್ಲ, ಯಾವ ಮಗು ಕೇಳ್ಬಿಡುತ್ತೆ ಏನಂದ ಅವನು ಅಂತ, ನೀನು ಏನು ಹೇಳ್ತೀಯ? ಹೌದೌದು, ಅದು ಹಂಗೂ ಆಗುತ್ತದು. ಈಗ ನಾನು ಯೋಗ ಟೀಚರು, ಮತ್ತು ನಾನು ಬೇರೆ ಪ್ಲಾಟ್ಫಾರ್ಮಲ್ಲಿ ಇರ್ತೀನಿ, ಮತ್ತು ನನಗೆ ಎಷ್ಟೋ ಜನ ಟೀಚರ್ಗಳಿರ್ತಾರೆ, ನನಗೂ ಎಷ್ಟೋ ಜನ ಒಳ್ಳೊಳ್ಳೆ ಸ್ನೇಹಿತರುಗಳಿರ್ತಾರೆ, ಫ್ಯಾಮಿಲಿ ಆ ಥರದ್ದೆಲ್ಲ ಇದ್ದಾಗ ನಾನು ಮಾಡಿರುವಂಥ ಡಬಲ್ ಮೀನಿಂಗ್ ಕಾಮಿಡಿಗಳನ್ನ ಅವ್ರು ನೋಡಿದಾಗ ಕೆಲವೊಂದು ಸಲ ಊಟಕ್ಕೆ ಉಪ್ಪಿನಕಾಯಿ ಥರ ಇದ್ದರೆ ಕಲಾವಿದನಾಗಿ ಅಂದರೆ ಓಕೆ, ಜಾಸ್ತಿ ಓವರ್ ಆಗಿದ್ದಾಗ ಏನಾಗ್ಬಿಡುತ್ತೆ, ಮುಜುಗರ ಅವ್ರಿಗೂ ಆಗುತ್ತೆ, ನನಗೂ ಆಗುತ್ತೆ. ಅವರು ಮುಜುಗರದಲ್ಲಿ ನೋಡ್ತಾರೆ, ಇವನಿಗೋಸ್ಕರ ನಾವು TV ಚಾನಲ್ ಹಾಕಿದ್ರೆ ಹಿಂಗೆ ಅಂತ, ಆ ಥರ ಆಗುತ್ತೆ. ಈಗ ಅದೇ ಆ ಡಬಲ್ ಮೀನಿಂಗು OTTಲಿ ಬಂದರೆ ಬೇರೆ ಥರ ಇರುತ್ತೆ. ನೀನು ಹುಡ್ಕೊಂಡು ಹೋಗಿ ನೋಡ್ತೀಯಾ, TV ಹಂಗಲ್ವಲ್ಲ, ನಿಮ್ಮ ಮನೇಲಿದ್ರೆ ಮಿನಿಮಮ್ ಚಾನಲ್ ಬರಲೇಬೇಕು, ನೀನು ಕುತ್ಕೊಂಡು ನೋಡಲೇಬೇಕು. ಅದರಲ್ಲಿ ಹಿಂಗೆ ಬಂದರೆ ಹೆಂಗೆ ಅಂತ ಹಂಗೆ ಓವರ್ ಬಿಟ್ಟಿಲ್ಲ. ಆಮೇಲೆ ಅದೊಂದು, ಮತ್ತು ಈಗ ಅದು ಮಾಡ್ತಾರೆ, ಆ ಪ್ರಾಬ್ಲಮ್ ಇದೆ. ಇನ್ನೊಂದು ಕಂಟೆಂಟ್ಗಳಿಗೋಸ್ಕರನೇ, ಆಗ ಕಂಟೆಂಟ್ ಕಲಾವಿದರು ಅಂತ ಏನಿರಲಿಲ್ಲ, ಆಗ ಕಲಾವಿದರಷ್ಟೇ. ಅವನಿಗೆ ಎಲ್ಲದರಲ್ಲೂ ಸಾಮರ್ಥ್ಯ ಇರುತ್ತೆ, ಸ್ಕ್ರಿಪ್ಟ್ ನಾಲೆಡ್ಜ್ ಇರುತ್ತೆ, ಅಭಿನಯಿಸೋ ಸಾಮರ್ಥ್ಯ ಇರುತ್ತೆ, ಆ ಥರದ್ದೊಂದು ಇತ್ತು. ಬರ್ತಾ ಈಗ ಯಾರು ಫೇಮಸ್ ಅವ್ರನ್ನ ಎತ್ಕೋ ಅನ್ನಂಗೆ ಆಗ್ಬಿಟ್ಟಿದೆ, ಗೊತ್ತಲ್ಲ. ಅಂದರೆ ಕಲಾವಿದರನ್ನ ಬಿಟ್ಟು ಹೊರಗಡೆಯಿಂದ ಕಲೆ. ಈಗ ನೀನು ನೆಗೆಟಿವೋ ಪಾಸಿಟಿವೋ ಗಿಮ್ಮಿಕೋ ಬದನೆಕಾಯಿ ಏನಾರ ಆಗು, ನೀನೊಂಚೂರು ಫೇಮಸ್ಸಾ ಸಾಕು. ಯಾವುದೇ ಫೀಲ್ಡಲ್ಲಿ ಫೇಮಸ್, ದುಡ್ಡು ಸಿಗುತ್ತಲ್ಲ, ನಿನ್ನ ಹಾಕ್ಕೊಂಡ್ರೆ ಮಾರ್ಕೆಟಿಂಗ್ ಓಡುತ್ತಲ್ಲ, ಅದೇ ಪ್ರಪಂಚ. ನಿನಗೂ ಆ್ಯಕ್ಟಿಂಗಿಗೂ ಸಂಬಂಧ ಇರದೇ ಇದ್ರೂ ಪರವಾಗಿಲ್ಲ, ಕೀರ್ತಿಗೂ ಏನು ಸಂಬಂಧ ಆ್ಯಕ್ಟಿಂಗಿಗೂ? ಈಗ ಬೇರೆ ಪ್ಲಾಟ್ಫಾರ್ಮಲ್ಲಿ ಇರೋರು ಆ್ಯಕ್ಟಿಂಗ್ ಮಾಡಬಾರ್ದು ಅಂತ ಏನಿಲ್ಲ, ರೂಲ್ಸ್ ಇಲ್ಲ. ಹೌದು, ಒಪ್ಕೊಳ್ತೀನಿ ಅದನ್ನ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಅವಕಾಶ ಕೊಡ್ತಾ ಇದೆ ಜನಗಳಿಗೆ, ಯಾರಾದರೂ ವಿಡಿಯೋ ಮಾಡ್ಬೋದು. ಈಗ ತಾನೇ ಬ್ಯಾಂಕ್ ಜನಾರ್ದನ್ ಸರ್ ಹೋದ್ರು, ಅವ್ರು 600ಗಿಂತನೂ ಹೆಚ್ಚು ಸಿನಿಮಾ ಮಾಡಿದ್ದಾರೆ. ಅವರು ಬ್ಯಾಂಕ್ ಪ್ರೊಫೆಷನಲ್ ಇದ್ರೂ ಕೂಡ ಅಭಿನಯನ ಶಿಸ್ತುಬದ್ಧವಾಗಿ ಕಲಿತು ಕೆಲಸ ಮಾಡಿ, ರಂಗಭೂಮಿನಲ್ಲಿ ಕೆಲಸ ಮಾಡಿ, ನಾಟಕ ಹಂಗೆ ಬಂದರು. ಆದರೆ ಅವರು ಬ್ಯಾಂಕ್ ಪ್ಲಾಟ್ಫಾರ್ಮ್ ಬ್ಯಾಂಕ್ ಜನಾರ್ದನ್ ಅಂತ ಆ ಥರ ಹೆಸರು ಅವ್ರದ್ದು ಅರ್ಥ. ಓಕೆ, ಅದು ಗ್ರೇಟ್ ಅದು ಆ್ಯಕ್ಚುಲಿ. ಇಲ್ಲಿ ಮಣ್ಣು ಹೊರದೆ ಸ್ಟ್ರಗಲ್ ಮಾಡಿದೆ, ಅದ್ರ ಗಂಧ ಗಾಳಿ ಗೊತ್ತಿಲ್ಲದೆ ಇರೋರು ಮಾಡ್ತಾರಲ್ಲ. ಬ್ಯಾಂಕ್ ಜನಾರ್ದನ್ ಅವ್ರ ಬಗ್ಗೆ ಖಂಡಿತ ಅವರು ಎಂಥ ದೊಡ್ಡ ಕಲಾವಿದರು, ಕಾಮಿಡಿಲಿ ಅವರೆಲ್ಲ ಲೆಜೆಂಡು. ಅವ್ರದ್ದು ನೀನು ತರ್ಲೆ ನನ್ನ ಮಗ ಎಲ್ಲ ಸಿನಿಮಾ ನೋಡಿದ್ರೆ ಸಖತ್ ಅವರೆಲ್ಲ ಆ್ಯಕ್ಟಿಂಗ್. ಅದೊಂದು ಯಾರೈತು ಗೊತ್ತಾ, ಒಂದು 15 ವರ್ಷದ ಹಿಂದೆ ಆ ಸಿನಿಮಾಗಳು ಕಾಂಬಿನೇಷನ್ ಇವ್ರದೆಲ್ಲ ಸಖತ್ ಕಾಮಿಡಿ. 90s 2000 ಸ್ಟಾರ್ಟಿಂಗಲ್ಲಿ ಇವರೆಲ್ಲ ಸಖತ್ ಆಳ್ದವರೆಲ್ಲ ಕಾಮಿಡಿಲಿ. ಇನ್ನೊಂದು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಸದ್ಗತಿ ಹೇಳ್ತಾ ಅದೇ ಮುಂದಕ್ಕೆ ಹೋಗೋಣ. ಕರ್ನಾಟಕದಾದ್ಯಂತ ಆಡಿಷನ್ಗಳು ನಡೆಯುತ್ತೆ, ಯಾವ್ದಾದ್ರು ರಿಯಾಲಿಟಿ ಶೋಗಳಿಗೆ, ಅದು ಯಾವುದೇ ಚಾನಲ್ಗಳಾಗಲಿ, ಎಲ್ಲ ಚಾನಲ್ಗಳಿಗೂ ಅಂದ್ಕೊಳ್ಳಿ. ಕರ್ನಾಟಕದಾದ್ಯಂತ ಆಡಿಷನ್ಗಳು ನಡೆದು ಹೆಕ್ಕಿ ತೊಗೊಂಡಿದ್ದೀವಿ ಅನ್ನೋ ಥರದ್ದು ಒಂದು ಪೋಟ್ರೆ ಆಗುತ್ತೆ.
ಕಲಾವಿದರುಗಳನ್ನ ತಗೊಂಡಿದ್ದೀವಿ ಅಂತ. ಹ್ಞೂ ಹಂಗಿರುವಂತಹ ಅಷ್ಟು ಹೆಕ್ಕಿ ಅಷ್ಟೊಂದು ರಿಸರ್ಚ್ ಮಾಡಿ ಅವ್ರ ಅಭಿನಯ ಥರದ್ದೆಲ್ಲ ನೋಡಿ ಸಾಮರ್ಥ್ಯ ನೋಡಿ ಎತ್ಕೊಂಡಿದ್ದೀವಿ ಅನ್ನೋ ಥರ ಆದಮೇಲೆ ಹ್ಞೂ ನೀವು ಯಾವುದೋ ಗಿಮಿಕ್ ಮಾಡೋರ್ನ ಯಾಕೆ ಎತ್ಕೊಂಡ್ರಿ? ಗಿಮಿಕ್ ಒಂದು ಸಣ್ಣ ಡೈಲಾಗಿಂದ ಅವ್ನು ಎಲ್ಲರೂ ನೋಡಿದ್ರು ಜನ ಮರಳು ಜಾತ್ರೆ ಮರಳು ಅನ್ನೋ ಥರದ್ದು. ಒಬ್ಬ ಇಡೀ ಕರ್ನಾಟಕಕ್ಕೆ ಮಣ್ಣು ಹೆರ್ಚಿರೋನು ಅಂತ ಫೇಮಸ್ ಆದ. ಇಡೀ ಕರ್ನಾಟಕಕ್ಕೆ ಕಾಗೆ ಹಾರಿಸ್ಬಿಟ್ರೆ ದೊಡ್ಡ ದೊಡ್ಡ ಲೆವೆಲಲ್ಲಿ ಅಂತ ನೀವು ಇದು ಮಾಡಿದ್ರಿ. ಹೌದು. ನೀವೇ ಪೋಟ್ರೆ ಮಾಡಿದವರು ಯಾರೋ ಟಿ ವಿನಲ್ಲಿ, ಅದು ನ್ಯೂಸ್ ಮೀಡಿಯಾ ಯಾವ್ದಾರು ಆಗ್ಬೋದು. ಹಿಂಗೆ ಪೋಟ್ರೆ ಆಯಿತು. ಆದ್ರೆ ಅವ್ನು ಕಟ್ ಮಾಡಿದ್ರೆ ನೆಕ್ಸ್ಟು ಡ್ಯಾನ್ಸು, ಇದು ಆ್ಯಕ್ಟಿಂಗ್ ಎಲ್ಲ ರಿಯಾಲಿಟಿ ಶೋಗಳಲ್ಲಿ ಹೆಂಗಿದು ಅಲ್ವಾ? ನಾನು ಪಾಪ ಅವನ ಮೇಲೆ ಹೊಟ್ಟೆ ಕಿಚ್ಚಿಗೆ ಹೇಳ್ತಿಲ್ಲ, ಅವ್ನು ಗ್ರೇಟ್ ಆ್ಯಕ್ಚುಲಿ, ಅವನಿಗೂ ಒಳ್ಳೇದೇ ಆಯ್ತು. ಅಂದ್ರೆ ನಾವು ನೋಡುಗರು ಮುಟ್ಟಾಡ್ರಿ ಅಂದಾಗ ಆಯ್ತು ಅಲ್ವಾ? ಯಾಕಂದ್ರೆ ನೀವು ಎಂತರ್ಗ ಅವಕಾಶ ತಪ್ಪಿದೆ ಕರೆದ್ರೆ ಯಾಕೆ ಹೋಗಲ್ಲ ಅಂತ ನಾನು ಮಾಡಿದ್ರೆ ತಿದ್ಕೊಂಡಿದ್ದೀನಿ. ಬಟ್ ನಾವು ಅವಕಾಶ ಯಾರಿಗೆ ಕೊಡ್ತಾ ಇದ್ದೀರಾ? ನೀವು ಯಾರನ್ನ ತಿದ್ಕೊಂಡ ತಕ್ಷಣ ಆ ಪ್ಲಾಟ್ಫಾರ್ಮ್ ಏನಕ್ಕೆ? ಹೌದು, ಅದು ಈಗ ನೀನ್ ತಪ್ಪು ಮಾಡಿರ್ತೀಯ, ತಿದ್ಕೊಂಡಿದ್ಯಾ, ಅದಕ್ಕೆ ನಿನ್ನ ಹೀರೋ ಮಾಡೋದ, ಸಿನಿಮಾ ಆಕ್ಟಿಂಗ್ ಮಾಡೋನದ, ಸಿನಿಮಾ ಆಕ್ಟಿಂಗ್ ಮಾಡೋನದ ಇಲ್ಲ, ಅಥವಾ ಇಲ್ಲಿ ಬಂದು ರಿಯಾಲಿಟಿ ಶೋನಲ್ಲಿ ಡ್ಯಾನ್ಸ್ ಮಾಡೋನದ? ಅದಕ್ಕೂ ಸಂಬಂಧನೇ ಇಲ್ಲ. ಒಳ್ಳೆಯವನ ಕೆಟ್ಟವನ ಅನ್ನೋ ಪ್ರಶ್ನೆ ನಾನು ಮಾತಾಡ್ತಿಲ್ಲ. ಅವನು ಅದಲ್ಲ ಅಂತ. ನೀನು ಯಾರ ಕೆಲಸ ಅಲ್ಲ ಅದು. ಯಾವ ಕಲಾವಿದ್ರನ್ನ ನೀವು ಕಡೆಗಣಿಸ್ತಾ ಇದ್ದೀರಿ, ಎಂಥವ್ರನ್ನ ನೀವು ಕಲಾವಿದರು ಅಂತ ಪೋಟ್ರೆ ಮಾಡ್ತಿದ್ದೀರ ಅಂತ. ಪಾಪ ಅವ್ರೇನು ಬೇಡ್ಕೊಂಡಿರಲ್ಲ ಗುರು, ನಾನು ಹೇಳ್ತೀನಿ ನೋಡು. ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಅವ್ರೇನು ಬಂದು ಯಾರು ಹಿಟ್ಟಾಗಿರ್ತಾರೆ ನೋಡು, ಅವರೆಲ್ಲ ಇವ್ರ ಹತ್ರ ಏನು ಬಂದು ಬೇಡ್ಕೊಂಡಿರಲ್ಲ ಕೊಡಿ ಚಾನ್ಸ ಅಂತ. ಬೇಡ್ಕೊಂಡ್ರು ಕೊಡಬಾರ್ದು, ಕಲಾವಿದ್ರು ಅಲ್ಲದೆ ಇರೋರಿಗೆ. ಈಗ ಕಲಾವಿದರು ಕೂಡ ಯೂಟ್ಯೂಬಲ್ಲಿ ಇರ್ತಾರೆ, ಅವ್ರು ಬೇರೆ. ನಾನು ಹೇಳ್ತಿರೋದು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇವಳಿಗೂ ಆ್ಯಕ್ಟಿಂಗಿಗೂ ಸಂಬಂಧ ಇಲ್ಲ, ಇವನಿಗೂ ಟಿ ವಿ ರಿಯಾಲಿಟಿ ಶೋಗೆ ಬರುವಂಥ ಕ್ಯಾಂಡಿಡೇಟ್ ಅಲ್ಲ ಇದು ಅಂತ ಜನರಿಗೂ ಗೊತ್ತಾಗುತ್ತೆ. ಅವ್ರೇನು ದಡ್ರಲ್ಲ. ಆದರೆ ಜನರನ್ನ ಒಂಥರ ನಗಿಸೋದಕ್ಕೋಸ್ಕರ ನೋಡಿ ಒಳ್ಳೆ ಹೆಂಗೆ ಅಂತ ಅನ್ನೋ ಅಷ್ಟೇ, ಆ ಥರದೊಂದು ಇದಕ್ಕೋಸ್ಕರ ಕರ್ಕೊಂಬತ್ತಿರೋದು ಅಲ್ವಾ? ಅವಳ ಆ್ಯಕ್ಟಿಂಗ್ ನೋಡಿ ಸೂಪರ್ ಅಂತ ಅಲ್ಲಕ್ಕಲ್ಲ, ಚೆನ್ನಾಗಿ ಮಾಡ್ತಾಳೆ ಗುರು ಅನ್ನೋದಕ್ಕಲ್ಲ, ಅವಳು ಹಂಗೆ ಆಡ್ತಿದ್ದಲ್ಲ ನೋಡಿ ಅಲ್ಲಿ, ಇಲ್ಲಿ ಹಿಂಗೆ ಆಡ್ತಾಳೆ ನೋಡಿ ಅಂತ ತೋರ್ಸಕ್ಕೆ. ಅಂದ್ರೆ ಜನಗಳು ಒಂಥರ ಕುಚೇಷ್ಟೆ ಇದು, ಕುಚೇಷ್ಟೆಗಳಿಗೆ ಅವ್ರ ಗಿಮಿಕ್ ಅದನ್ನ ಪ್ರತಿಭೆಗೋಸ್ಕರ ಅಲ್ಲ. ಈಗ ಪ್ರತಿಭೆಗಿಂತ ಹೆಚ್ಚಾಗಿ ಕುಚೇಷ್ಟೆಗಳಿಗೆ ಅವ್ರು ನಿಜ್ಬೇಕಾದ್ರೆ ಹೌದು ಅಂತಾನೆ ಹೇಳ್ಕೊತಾರೆ, ಬೇಕಾರೆ ಹಂಗೆ ಹೌದು ಅನ್ಕೊಂಡೆ ಮಾಡ್ತಾರೆ. ಇನ್ನೊಂದು ಎಷ್ಟೋ ಜನ ಈಗ ನೀನಾಸಮಲ್ಲಿ ಕಲ್ತು ಬಂದು ರಂಗಭೂಮಿಲಿ ಸುಮಾರು ಜನ ಪಳಗಿ ನಾಟಕಗಳು, ಎಷ್ಟೋ ನಾಟಕಗಳು ಮಾಡಿ ಒಳ್ಳೊಳ್ಳೆ ಅದ್ಭುತ ನಾಟಕಗಳು, ಯಾವ್ದು ತೇಜಸ್ವರ್ದಾಗಿರ್ಬೋದು, ಮತ್ತು ನಮ್ಮ ಗಿರೀಶ್ ಕಾರ್ನಾಡ್ ಅವ್ರದ್ದು, ಇಂಥ ಸುಮಾರು ಜನ ನಾಟಕ ಮಾಡಿ, ಮತ್ತು ಅದು ಹ್ಯಾಮ್ಲೆಟ್ ಎಲ್ಲ ಬರುತ್ತಲ್ಲ ಆಂಗ್ಲ ಭಾಷೆಯಿಂದ ತಂದು ಕನ್ನಡಕ್ಕೆ ಮಾಡಿರ್ತಾರಲ್ಲ, ಅದು ಅಂತ ನಾಟಕ ಮಾಡಿ, ಕಲಾಕ್ಷೇತ್ರ ಮತ್ತೇನಿದು ಕಲಾಗ್ರಾಮ, ಅಲ್ಲೆಲ್ಲ ಸಿಕ್ಕಾಪಟ್ಟೆ ನಾಟಕ ಮಾಡಿರ್ತಾರೆ. ಅನುಭವ ಸಿಕ್ಕಿರುತ್ತೆ ಅವ್ರಿಗೆ. ಬಟ್ಟು ರಂಗಭೂಮಿಲಿ ಅನ್ನ ಕಷ್ಟ. ನೆಕ್ಸ್ಟ್ ಏನೋ ಆಸೆ ಇರುತ್ತೆ ಯಾರಿಗಾದ್ರು ಸಿನಿಮಾಗೆ ಬರಬೇಕು, ಅವಕಾಶಗಳು ಸೀರಿಯಲ್ ಮಾಡಬೇಕು ಅಂತ. ಈಗ ನಾನೇ ಹೇಳ್ತೀನಲ್ಲ, ನನ್ನ ಯಾರಾದರೂ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಸ್ವಲ್ಪ ಡೀಪಾಗಿ ಮಾತಾಡುವಾಗ, ನಮ್ದೇನು ಹೋಗ್ರಿ ನಮಗಿಂತ 10ರಷ್ಟು ಚೆನ್ನಾಗಿ ಮಾಡೋರು ಇನ್ನೂ ಅವ್ರಿಗೆ ಅವಕಾಶನೇ ಸಿಕ್ಕಿಲ್ಲ ಅಂತ ಹೇಳ್ತಿರ್ತೀನಿ ನಾನು ಹೇಳ್ತೀನಿ. ಅದು ಇವರು ಅರುಣ್ ಸಾಗರ್ ಅವ್ರು ಮಾತು ಹೇಳ್ತಾರೆ, ಅದು ನಾನು ಕೇಳಿದ ಕ್ಲಿಪ್ ಅದು. ಅವರು ಯಾವುದೋ ಒಂದು ಇದೇ ಪಾಡ್ಕಾಸ್ಟು ಟಾಕ್ ಶೋಲಿ ಹೇಳಿದರು, ಸಿದ್ಧಿ ಬೇರೆ ಪ್ರಸಿದ್ಧಿ ಬೇರೆ ಅಂತ. ಹೌದು, ಸಿದ್ಧಿ ಬೇರೆ ಪ್ರಸಿದ್ಧಿ ಹೌದು, ತುಂಬ ಚೆನ್ನಾಗಿ ಹೇಳಿದ್ರು. ಅಲ್ಲ ಸತ್ಯ ಅಲ್ವಾ ಅದು? ಸಿದ್ಧಿ ಅಂದರೆ ನನ್ನ ಪ್ರಕಾರ ಅದು ಸಿದ್ಧಿ ಅಂದರೆ ನಮಗೆ ಅದು ನಾವು ಗಿಟ್ಟಿಸ್ಕೊಳ್ಳೋದು, ನಾವು ನಮ್ಮ ಪ್ರತಿಭೆ, ನಮ್ಮ ಸಾಮರ್ಥ್ಯ ನಮ್ಗೆ ಒಲಿದು ಬರೋದು, ಅದು ಕಲಾ ಇದು. ಪ್ರಸಿದ್ಧಿ ಅಂತ ಅಂದರೆ ಹೆಂಗ್ ಬೇಕಾರಾಗ್ಬೋದು ಅಲ್ವಾ? ಜನಪ್ರಿಯತೆ ಪಾಸಿಟಿವ್ ಪ್ರಸಿದ್ಧಿ ಸಿದ್ಧಿಸ್ಕೊಂಡವನು ಬೆಲೆ ಇಲ್ಲ. ಈಗ ಪ್ರಸಿದ್ಧಿ ಆದವನು ಬೆಲೆ. ಅದು ಆ್ಯಕ್ಚುಲಿ ಸಿದ್ಧಿಗೆ ಪ್ರಸಿದ್ಧಿ ಆಗಬೇಕೆ ಹೊರತು ಸುಮ್ಮನೆ ಪ್ರಸಿದ್ಧಿ ಆಗಬಾರ್ದು. ಹೌದೌದು. ಎಷ್ಟೋ ಜನ ಅದೇ ಅಂದರೆ ಈ ಥರ ರಂಗಭೂಮಿಲಿ ಕೆಲಸ ಮಾಡ್ಕೊ ಬಂದು ಸ್ಟ್ರಗಲಿಂಗ್ ಮಾಡ್ತಾರೆ ಸಿಕ್ಕಾಪಟ್ಟೆ. ಅವ್ರಿಗೆ ಗೊತ್ತು ಈಗ ಅವರು ರೀಲ್ಸ್ ಮಾಡ್ಬೋದು, ಸುಮಾರು ಜನ ಮಾಡೋಕ್ಕೆ ಹೋಗಲ್ಲ. ಈಗ ರೀಲ್ಸ್ ಮಾಡೋರ್ಗೂ ರೀಲ್ಸು ಅಥವಾ ಇನ್ನೊಂದು ಶಾರ್ಟ್ಸು ಅಥವಾ ಯೂಟ್ಯೂಬಲ್ಲಿ ಮಾಡೋದು ತಪ್ಪಿಲ್ಲ, ಮಾಡಬೇಕು, ಮಾಡಿದ್ರೆ ತಪ್ಪಿಲ್ಲ. ನಾನೇ ಮಾಡ್ತಿದ್ದೀನಿ, ನಾವು ಮಾಡ್ತೀವಲ್ಲ. ಮಾಡಿದವರೆಲ್ಲ ಕಲಾವಿದ್ರಲ್ಲ ಅನ್ನೋದು ಪ್ರಜ್ಞೆ ಎಲ್ರಿಗೂ ಇರಬೇಕು. ನಿನ್ಗೆ ಗೊತ್ತಾಗ್ಬಿಡುತ್ತೆ ಇವನು ಆ್ಯಕ್ಟರಾ ಇಲ್ಲ ಈ ಪಾಪ ಈ ಒಂದು ಡೈಲಾಗಿಂದ ಹಿಟ್ಟಾದ್ನ ಅಂತ. ಈಗ ಅವ್ನು ಯಾರೋ ಮನ್ಸು ಮರ ನಮ್ಗೆ ಯಾಕೆ ಅದ್ಯಾವ ಮುಂತ ಗೊತ್ತಲ್ವ, ಅದ್ಯಾವುದು ಪಾಪ ಅದೊಂದು ಡೈಲಾಗ್, ಅವನ್ನ ಕರ್ಕೊಂಡು ಆ್ಯಕ್ಟಿಂಗ್ ಮಾಡೋ ಅಂದ್ರೆ. ಈಗ ಪಾಪ ಬಿಸಿ ರಾಗಿ ಮುದ್ದೆ ಇಟ್ಟು ಅಂತ ಹೇಳ್ಕ ಪಾಪ ಎಷ್ಟು ಜನ ಅವ್ರವ್ರ ಪರಿಸ್ಥಿತಿಗೆ ಏನೇನೋ ಇದಾಗಿರ್ತಾರೆ. ಅದು ಏನು ಅಂದರೆ ಅವ್ರಿಗೂ ಒಂದು ಒಳ್ಳೇದಾಗ್ಬಿಡುತ್ತೆ. ಅದು ನೆಗೆಟಿವ್ ಟ್ರೋಲ್ ಆದ್ರೂ ಪಾಸಿಟಿವ್ ಟ್ರೋಲ್ ಆದ್ರೂ ಅದು ಅವ್ರವ್ರ ಭವಿಷ್ಯ ಕಟ್ಕೊಡುತ್ತೆ ಅನ್ನಂಗೆ ಆಗ್ಬಿಟ್ಟಿದೆ ಈಗ. ಹೌದು. ಇನ್ನೊಂದು ಅದೊಂದು ಡೈಲಾಗ್ ಹಿಟ್ಟಾಗುತ್ತೆ ಅನ್ಕೋ, ಕರ್ಕೊಂಬರ್ತಾರೆ,
ಒಂದು ಪ್ರಸಿದ್ಧಿ ಸಿಗುತ್ತೆ, ಫೇಮಸ್ ಆಗ್ತಾರೆ, ಅವಕಾಶಗಳು ಸಿಗ್ತಾ ಹೋದ್ರೆ ಬೇರೆ, ಅವಕಾಶಗಳು ಸಿಕ್ಕಿಲ್ಲ ಅಂದ್ರೆ ಮುಂದೆ ಫ್ರಸ್ಟ್ರೇಷನ್ ಹೋಗ್ಬಿಡ್ತಾರೆ, ಡಿಪ್ರೆಷನ್ ಹೋಗ್ಬಿಡ್ತಾರೆ ಅಲ್ವಾ? ಅದು ಭಾಳ ಇಂಪ್ಯಾಕ್ಟ್ ಆಗ್ತಿದೆ ಈಗ. ಇದು ಒಳ್ಳೆ ಪಾಯಿಂಟ್ ಇದು ಹೇಳಿದ್ದು. ಅವಕಾಶ ಸಿಗುತ್ತೆ, ಫೇಮಸ್ ಮಾಡಿಬಿಡ್ತಾರೆ ಇವರು, ಹೈ ಪೀಕು, ಎಷ್ಟು ಪೀಕ್ ಮಾಡ್ತಾರೆ ಅಂದರೆ ಹಂಗೆ ಹಂಗೆ ಅಂತ. ಅವ್ರು ಏನು ಮಾಡಬೇಕು ಮುಂದೆ? ಕೆಲವು ಸಲ ಇದರಲ್ಲಿ ತುಂಬ ಜನ ಸೋಲ್ತಾರೆ ಈ ವಿಷಯದಲ್ಲಿ, ಇನ್ಕ್ಲೂಡಿಂಗ್ ನಾನು ಆದರೂ ಅಷ್ಟೇ. ಈಗ ಬಿಡಿ, ನಮ್ಮದು ಕಲಾವಿದ್ರದ್ದು ಹೆಂಗಾರು ಆಗಲಿ, ಬೇಕಾದ್ರೆ ಎಲ್ಲೋ ಒಂದು ಕಡೆ ಬೀದಿ ನಾಟಕ ಮಾಡ್ಕೊಂಡು, ಇಲ್ಲ ಒಂದು ನಾಟಕಗಳು ಮಾಡ್ಕೊಂಡು, ಇವೆಂಟ್ಗಳು ಮಾಡ್ಕೊಂಡು, ಆ್ಯಕ್ಟಿಂಗ್ ಕ್ಲಾಸಸ್ ಮಾಡ್ಕೊಂಡು, ಈಗ ಆಗ್ತಾ ಇರೋರಿಗೆ ಎಲ್ಲರೂ ಹಂಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಸುಮ್ಮನೆ ಪಾಪ ಯಾವುದೋ ಒಂದು ಡೈಲಾಗಿಂದ ಸೋಷಿಯಲ್ ಮೀಡಿಯಾದಲ್ಲಿ ಗುರುತಿಸ್ಕೊಂಡ್ಬಿಟ್ಟಿರ್ತಾರೆ, ಅವ್ರನ್ನ ಇವ್ರುಗಳು ಕರ್ಕೊಬಂದು ಒಂದು ಒಳ್ಳೆ ಆ್ಯಕ್ಟರು ಅನ್ನೋ ಥರ ಪೋರ್ಟ್ರೇ ಮಾಡಿ ಸುಮ್ಮನೆ ಏನೋ ಒಂದು ಇನ್ನೂ ಫೇಮಸ್ ಮಾಡಿ 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 ಅವರು ಈ ಕಡೆ ಕೆಲಸ ಮಾಡೋಕ್ಕೂ ಆಗಲ್ಲ. ಹೌದು, ಅವ್ರ ಜೀವನನೂ ಇಲ್ಲ, ಈ ಕಡೆ ಬೇರೆಯವ್ರು ಕರೆಯಲ್ಲ. ಹೌದು, ಇಲ್ಲೇನೋ ಏನೋ ಗಿಮಿಕ್ ಮಾಡಿ ಇದು ಮಾಡಿರ್ತಾರೆ, ಬಟ್ ಎಲ್ಲ ಕಡೆನೂ ಅದು ನಡೆಯಲ್ವಲ್ಲ. ಹೌದು, ಒಬ್ಬ ಪ್ರೊಡ್ಯೂಸರ್, ಒಬ್ಬ ಡೈರೆಕ್ಟ್ರು ಬರೀ ಅದು ಗಿಮಿಕ್ ನೋಡ್ಬಿಟ್ಟೆ ಪಾತ್ರ ಕೊಡ್ತಾನೆ ಅಂತ ಏನು ಎಲ್ಲ ಟೈಮಲ್ಲೂ ಮಾಡೋಕ್ಕಾಗಲ್ಲ. ಹಂಗೆ ಮಾಡಲೂಬಾರ್ದಲ್ಲ, ಒಳ್ಳೆ ಕಲಾವಿದ್ರಿಗೆ ಅನ್ಯಾಯ ಆಗುತ್ತಲ್ಲ. ಹೌದು, ಈ ಥರದ್ದು ಇಲ್ಲ. ಇನ್ನೊಂದು, ಅವಶ್ಯಕತೆಗೂ ಮೀರಿದ ಜನಪ್ರಿಯತೆ ಒಳ್ಳೇದಲ್ಲ. ಅಂದರೆ ಆ ಪ್ರಸಿದ್ಧಿ ಬಂದಾಗ ಯಾರೋ ಒಂದಿಷ್ಟು ಜನ ಸೆಲ್ಫಿ ತೊಗೊಳ್ತಾರೆ, ಅವ್ರು ನಿನ್ಗೆ ಆಟೋಮೆಟಿಕ್ ಬಂದ್ಬಿಡ್ತದೋ, ಅಯ್ಯೋ ನಾನು ಬೆಳೆದ ಏನಾಯಿತು ಅಂತ. ಕೆಲ ದಿನ ಅಷ್ಟೇ ಇರ್ತದೆ ಪ್ರೊಸೆಸ್ಸು, ಬಟ್ ಯಾರೊಬ್ಬರು ತೊಗೊಂಡು ಹೋಗ್ತಾರೆ ಬೇರೆ ಮೇಲಕ್ಕೆ, ಬಟ್ ಎಲ್ರಿಗೂ ಹಂಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ವಲ್ಲ. ಹಂಗಾದಾಗ ನೆಕ್ಸ್ಟ್ ಏನು ಮಾಡ್ಬೇಕು? ಅವರು ಎಲ್ಲೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತಾರೆ, ಆ ಕಡೆ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ಈ ಕಡೆ ಇದು ಆಗಲ್ಲ, ಬಟ್ ಪ್ರಸಿದ್ಧಿ ಇದ್ದೇ ಇರುತ್ತೆ ಸ್ವಲ್ಪ ತಕ್ಕ ಮಟ್ಟಿಗೆ. ಅಟ್ಲೀಸ್ಟ್ ನಿನ್ಗೆ ಇನ್ಕಮ್ ಇಲ್ಲ ಅಂದರೂ ಯಾರು ನಿನ್ನ ಗುರುತಿಸ್ತಾರೆ. ಅವಾಗ ನೀನು ಏನು ಮಾಡ್ತೀಯ? ಆಟೋಮೆಟಿಕ್ ಹಿಂಗೆಲ್ಲ ಆಗುತ್ತೆ ಮೆಂಟಲ್. ಅವಾಗ ಅಲ್ಲಿ ಗಂಟ ಜನ ಮರೆಯೋ ಗಂಟ ಕಾಯಬೇಕು. ಮರಿತಾರೆ, ಏನು ತುಂಬ ಪಬ್ಲಿಕ್ ಮೆಮೊರಿ ಇಸ್ ವೆರಿ ಶಾರ್ಟ್ ಅಂತಾರಲ್ಲ, ಮರಿತಾರೆ. ಆ ಮರೆಯವರೆಗೂ ಕಾಲ ಜನ ಮರಿತಾರೆ, ನೀನು ಮರಿಬೇಕಲ್ಲ. ನನ್ನ ತಲೆಗೇರಿರೋದು ಮರಿಬೇಕಲ್ಲ, ನೀನು ಮರಿಬೇಕಲ್ಲ. ನನ್ನ ತಲೆಗೇರಿರೋದು ಮರಿಬೇಕು. ಆಮೇಲೆ ಅದು ಸ್ಟಾರ್ಟಿಂಗ್ ಎಷ್ಟೋ ರಿಯಾಲಿಟಿ ಶೋಗಳಲ್ಲಿ ಬಂದವರು ಆಗಿತ್ತಲ್ಲ, ಯಾರು ಆತ್ಮಹತ್ಯೆ ಮಾಡ್ಕೊಂಡ್ರೇನೋ ಆಗಿದೆಯಲ್ಲ. ಹೌದು, ಅವಾಗಲೇ ಹೌದು ಹೌದು, ಪಾಪ ಎಲ್ಲೋ ಇದ್ದವನು. ರಿಯಾಲಿಟಿ ಶೋಗಳು ಕೆಲವೊಂದು ಆಗಲೇ ಹಂಗೆ, ಇನ್ನು ಈಗ ಎದ್ದೋತ್ತದ್ದು ಆಗ್ಬಿಟ್ಟಿದ್ದಾವೆ. ಏನು ಮಾಡೋಕ್ಕಾಗಲ್ಲ. ನಾವು ಹಿಂಗೆ ಮಾಡ್ತೀವಿ, ನೀವು ಬರೋರೆ ಅಂತವ್ರು ಅಂತಾರೆ, ನಾವು ಹಿಂಗೆ ಮಾಡೋದು, ನೀವು ನೋಡೋರೆ ಅಂತವ್ರು ಅಂತಾರೆ ಜನಗಳನ್ನ. ಇಲ್ಲ, ಅದು ಇದೆ. ಮೊನ್ನೆ ಜನ ನೋಡ್ತಾರ್ರಿ, ನಾವು ಮಾಡ್ತೀವಿ, ನೀನು ನೋಡೋರೆ ಅಂತವ್ರು ಚಾನಲ್ ಚೇಂಜ್ ಮಾಡಿ ಅಂತಾರೆ. ನೀನು ಆ್ಯಕ್ಟರು, ನೀನು ಬರೋನೆ ಅಂತವ್ರು, ನೀನು ಬರಬೇಡ ಅಂತಾರೆ. ಇಷ್ಟೇ. ಬೈಕನ್ನು ನೋಡಿದ್ರು ಸರಿ, ನೋಡಿದಾರ ಅಷ್ಟೇ. ಅವ್ರೇನು ಬಂದು ಸ್ಟ್ರೈಕ್ ಮಾಡಿಬಿಟ್ಟು ಈ ಕಾರ್ಯಕ್ರಮವನ್ನು ಈ ಒಂದು ಕಾರಣಕ್ಕೆ ಯಾರು ಬಂದು ಸ್ಟ್ರೈಕ್ ಮಾಡೋದು ನೋಡ್ತಾರೆ, ಬೈಕ್ ಹತ್ತಾರೆ, ತಿರ್ಗಾದ್ ಮಾಡ್ತಾರೆ, ಅಷ್ಟೇನೆ. ಚೇಂಜ್ ಮಾಡೋರು ಕಡಿಮೆ. ಪಾಪ ಯಾವುದೋ ಬೇರೆ ಬೇರೆ ರೀಸನ್ಗಳಿಗೋಸ್ಕರ ನೋಡ್ತಾರೆ ಅಷ್ಟೇ. ನೋಡ್ತಿದ್ದಾರೆ ಅಂದ ತಕ್ಷಣ ಅದು ತುಂಬ ಒಳ್ಳೇದು ಅಂತ ಯಾವುದನ್ನು ಹೇಳೋಕ್ಕಾಗಲ್ಲ. ನಾನು ಆ ಭ್ರಮೆನಲ್ಲಿದ್ದೆ. ನೋಡ್ತಿದ್ದಾರೆ ಅಂದ ತಕ್ಷಣ ಅದು ಇಷ್ಟಪಟ್ಟಿದ್ದಾರೆ ಅಂತಲ್ಲ. ಈಗ ವ್ಯೂಸ್ ಆಗತ್ತಲ್ಲಪ್ಪ ಯೂಟ್ಯೂಬಲ್ಲಿ, ವ್ಯೂಸ್ ಆದ ತಕ್ಷಣ ಪರ ಇರೋರು ವ್ಯೂಸ್ ಮಾಡ್ತಾರೆ, ನೋಡ್ತಾರೆ, ಕಮೆಂಟ್ ಮಾಡಿದ್ರೆ ಸಾಕು, ವ್ಯೂಸ್ ಆದ್ರೆ ಸಾಕು, ಆಟೋಮೆಟಿಕ್ ಪುಷ್ ಆಗುತ್ತೆ ಹೋಗುತ್ತೆ. ಅವ್ರು ನೋಡೋ ರೀಸನ್ ಬೇರೆ ಇರುತ್ತೆ. ಅದೇನೋ ಒಂದು ಪಾಯಿಂಟ್ಗೋಸ್ಕರ ನೋಡ್ತಾರೆ, ಇದನ್ನೆಲ್ಲ ನೋಡ್ತಾರೆ. ಅದು ಇವರು ಏನೇನು ಅನ್ಕೊಂಡ್ಬಿಡ್ತಾರೆ. ಜನ ನೋಡಿದ ತಕ್ಷಣ ಅದನ್ನ ಒಳ್ಳೇದು ಅಂತ ಅನ್ಕೋಬಾರ್ದು, ಜನ ಒಳ್ಳೇದನ್ನೇ ನೋಡ್ತಾರೆ ಅನ್ಕೋಬಾರ್ದು. ಕೆಟ್ಟದನ್ನ ನೋಡ್ತಿದ್ರು ಕೂಡ ನೀನು ಜವಾಬ್ದಾರಿ ಸ್ಥಾನದಲ್ಲಿ ಚೇಂಜ್ ಮಾಡ್ಬೇಕು, ಅದನ್ನ ಕನ್ವರ್ಟ್ ಮಾಡಬೇಕು.